ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 5, 6 ಮತ್ತು 7ರ ಒಂದು ಕನ್ನಡ ಪೇಪರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂದರೆ, ಜುಲೈ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿದೆ. ಅರ್ಥ ಆಯ್ತಾ? ಜುಲೈ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿದೆ. ಅದರದ್ದು ಡೆಮೋನ ಇಲ್ಲಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಅವರ್ ಮ್ಯಾಗ್ಝಿನ್. ಇದರಲ್ಲಿ ನಾವು ಯಾವ ಥರ ನಿಮಗೆ ಕ್ಲಾಸಲ್ಲಿ ಕ್ವಾಲಿಟಿ ಮತ್ತು ಕಂಟೆಂಟ್ಸ್ಗಳನ್ನು ಮೇಂಟೈನ್ ಮಾಡಿದ್ದೀವಿ, ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಕಂಟೆಂಟು ಮತ್ತು ಇನ್ ಡೆಪ್ತ್ ಇನ್ಫಾರ್ಮೇಷನ್ ಇದರಲ್ಲಿ ಕೊಡಲಾಗಿದೆ. ಅರ್ಥ ಆಯ್ತಾ? ಇವೆಲ್ಲವನ್ನು ಓದಾದ ಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ MCQsಗಳನ್ನು ಕೂಡ ಕೊಡಲಾಗಿದೆ. ಅರ್ಥ ಆಯ್ತಾ? ಲಾಸ್ಟಿಗೆ ಸುಮಾರು 200ರಿಂದ 300 MCQs ಇದ್ದಾವೆ. ಇವೆಲ್ಲ ನೀವು ಏನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಯಾರು ನಿಮಗೆ ಕ್ಲಾಸ್ ಕೇಳೋಕ್ಕಾಗಿಲ್ಲ, ಯಾರು ನಿಮಗೆ ನೋಟ್ಸನ್ನು ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾರಿಗೆ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಬೇಕು, ಅವರಿಗೆ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೊಗೋಬೋದು. ಹಾಗಾದರೆ ಯಾವ ಥರ ಪಡೆದುಕೊಳ್ಬೋದು ಅಂತಕ್ಕಂಥ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ನೀಡ್ತಾ ಇದ್ದರೆ ಅದೆಲ್ಲ ಇನ್ಫಾರ್ಮೇಷನನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಎಷ್ಟೆಷ್ಟಾಗುತ್ತೆ, ಎಷ್ಟೆಷ್ಟಿಲ್ಲ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತೀವಿ. ನೋಡಿ, ನಿಮಗೆ ಒಂದು ಮಂತಿಗೆ ಎಷ್ಟಾಗುತ್ತೆ ಅಂದರೆ 40 ರೂಪೀಸ್ ಆಗುತ್ತೆ. ಅದು ಅರ್ಥ ಆಯ್ತಾ? ಒಂದು ಮಂತಿಗೆ 40 ರೂಪೀಸ್ ಆಗುತ್ತೆ. 2023 ಜಾನ್ ಟು ಜುಲೈ 2024ರವರೆಗೆ ಅಂದರೆ 760 ಆಗುತ್ತೆ. 2023 ಜಾನ್ ಟು ಜುಲೈ 2024ರವರೆಗೆ ಅಂದರೆ 280 ಆಗುತ್ತೆ. ಆಯ್ತಾ? ಅಂದರೆ 7 ಮಂತಿಗೆ. 2022 ಜಾನ್ ಟು ಜುಲೈ 2024ರವರೆಗೆ 1240 ಆಗುತ್ತೆ. ಡಿಸ್ಕೌಂಟ್ ಆಗಿ 1140 ಸಿಗುತ್ತೆ. ಐದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ಗಳನ್ನು ಕಳಿಸ್ತಾರೆ. ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮೆಟಲ್ಲಿ ಅಥವಾ PDF ಫಾರ್ಮೆಟಲ್ಲಿ ನಾವೇನು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ, ನೋಡಿ, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡ ಭಾರತೀಯ ಆಟಗಾರ ಅಥವಾ ಆಟಗಾರ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ವಿನೇಶ್ ಫೋಗಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಒಂದು ಭಾರತೀಯರಿಗೆ ನಿರಾಶಾದಾಯಕವಾಗಿರ್ತಕ್ಕಂಥ ಫ್ಯಾಕ್ಟ್ ಇದು. ಏನು ನಿರಾಶಾದಾಯಕವಾಗಿರ್ತಕ್ಕಂಥ ಫ್ಯಾಕ್ಟ್ ಅಂದರೆ, ವಿನೇಶ್ ಫೋಗಟ್ ಅಂತಕ್ಕಂಥವ್ರು ಇವರೊಬ್ಬರು ಆಟಗಾರ್ತಿ. ಫಸ್ಟ್ ಆಫ್ ಆಲ್ ಇದು ಗೊತ್ತಿರಲಿ, ಆಟಗಾರನೋ ಆಟಗಾರ್ತಿನೋ, ಇವರೊಬ್ಬರು ಆಟಗಾರ್ತಿಯಾಗಿದ್ದು ಮಹಿಳಾ ವಿಭಾಗದ 50 kg ಅರ್ಥ ಆಯ್ತಾ, 50 kg ಒಂದು ಕುಸ್ತಿ ವಿಭಾಗದಲ್ಲಿ ಇವರು ಏನು ಮಾಡಿದ್ರು ಅಂದರೆ ಫೈನಲನ್ನು ತಲುಪಿದರು. ಅರ್ಥ ಆಯ್ತಾ? ಫೈನಲನ್ನು ತಲುಪಿದರು. ಸೊ ಈ ಒಂದು ಫೈನಲ್ ತಲುಪಿದ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗ್ತಾ ಇದ್ರು ಇವರು. ಬಟ್ ಆಗಲಿಲ್ಲ. ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ಯಾಕಂದರೆ ಫೈನಲಲ್ಲಿ ಏನಾಯ್ತು ಅಂದರೆ, ಇವರು ವೇಟು 50 kg ಇರಬೇಕಾಗಿತ್ತು. ಬಟ್ 50 kgಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತೋರಿಸೋದ್ರಿಂದ ಪ್ಯಾರಿಸ್ ಒಲಿಂಪಿಕ್ಸ್ನಿಂದಾಗಿ ಇವರಿಗೆ ಅನರ್ಹ ಮಾಡಲಾಯಿತು. ಸೊ ಫೈನಲಲ್ಲಿ ಹೋದಾಗ ಬೆಳ್ಳಿ ಆದರೂ ಖಂಡಿತ ಬರಬೇಕಾಗಿತ್ತು. ಸೊ ಬೆಳ್ಳಿನೂ ಕೂಡ ಬಂದಿಲ್ಲ, ಬರೆಗೈಯಿಂದ ಭಾರತಕ್ಕೆ ಬರುವಂತಾಗಿದೆ. ಸೊ ಇದು ಭಾರತಕ್ಕೆ ಒಂದೇನೆಂದರೆ ನಿರಾಶಾದಾಯಕವಾಗಿರ್ತಕ್ಕಂಥ ಒಂದು ಫ್ಯಾಕ್ಟ್ ಮತ್ತು ನಿರಾಶಾದಾಯಕವಾಗಿರ್ತಕ್ಕಂಥ ಸುದ್ದಿ. ಫಸ್ಟ್ ಇದು ಗೊತ್ತಿರಲಿ ನಿಮಗೆಲ್ಲ ಇನ್ಫಾರ್ಮೇಷನ್. ಅರ್ಥ ಆಯ್ತಾ? ಎಕ್ಸಾಕ್ಟ್ಲಿ ನಿಮಗೆ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿ, ವಿನೇಶ್ ಫೋಗಟ್ ಅವರನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಳಿಸಲಾಗಿದೆ. ಅಂದರೆ ಏನು ಮಾಡಿದ್ದಾರೆ, ಡಿಸ್ಕ್ವಾಲಿಫೈಡ್ ಮಾಡಿದ್ದಾರೆ. 50 kg ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಅವರು ಫೈನಲ್ವನ್ನು ತಲುಪಿದರು. ಆಯ್ತಾ? 50 kg ಫ್ರೀ ಸ್ಟೈಲ್ ಒಂದು ರೆಸ್ಲಿಂಗ್ನಲ್ಲಿ ಅವರು ಫೈನಲ್ವನ್ನು ತಲುಪಿದರು. ಫೈನಲ್ನಲ್ಲಿ ಸ್ವಲ್ಪ ತೂಕ ಹೆಚ್ಚಾಗಿರೋ ಕಾರಣದಿಂದಾಗಿ ಅವರನ್ನು ಅನರ್ಹಗೊಳಿಸಲಾಗಿದೆ, ಡಿಸ್ಕ್ವಾಲಿಫೈಡ್ ಮಾಡಲಾಗಿದೆ. ಕುಸ್ತಿಯಲ್ಲಿ ಫೈನಲ್ ತಲುಪಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದರು. ಇಫ್ ಸಪೋಸ್ ಏನಾದರೂ ಅವರಿಗೆ ಡಿಸ್ಕ್ವಾಲಿಫೈಡ್ ಮಾಡಿಲ್ಲ ಅಂದರೆ ಅವ್ರಿಗೆ ಗೋಲ್ಡು ಕೂಡ ಬರ್ತಿತ್ತು. ಆಮೇಲೆ ಏನಂದರೆ, ಈ ಒಂದು ಹಂತಕ್ಕೆ ತಲುಪಿದ ಮೊದಲ ಮಹಿಳೆ ಎಂಬ ಶ್ರೇಯಸ್ಸು ಕೂಡ ಅವ್ರಿಗೆ ಸಿಗ್ತಾ ಇತ್ತು. ಆಮೇಲೆ ಅಟ್ಲೀಸ್ಟ್ ಫೈನಲಿ ಸೋತ್ರೆ ಬೆಳ್ಳಿ ಆದರೂ ಪಕ್ಕಾ ಕನ್ಫರ್ಮ್ ಇತ್ತು. ಬಟ್ ಬೆಳ್ಳಿ ಪದಕ್ಕೆ ಪಕ್ಕಾ ಜಯಿಸ್ತಾರೆ ಅಂತ ನಾವೆಲ್ಲ ಭರವಸೆ ಇಟ್ಕೊಂತೀವಿ. ಬಟ್ ಆದರೆ ಏನಂತೆ, ಬರಿಗೈಯಲ್ಲಿ ಭಾರತಕ್ಕೆ ಹಿಂದಿರುಗುವಂತಾಗಿದೆ. ಯಾಕಂದರೆ ಅವರನ್ನು ಡಿಸ್ಕ್ವಾಲಿಫೈಡ್ ಮಾಡಲಾಗಿದೆ. ಸೊ ವಾಟ್ ವಿ ಟೇಕನ್ ಫ್ರಮ್ ದಿಸ್ ನ್ಯೂಸಿಂದ ಸುಮಾರು 5 ಫ್ಯಾಕ್ಟ್ಗಳು ತೆರೆಗಟ್ಟಬೇಕು. ಏನಂದರೆ, ವಿನೇಶ್ ಫೋಗಟ್ ಇವರೊಬ್ಬರು ಆಟಗಾರ್ತಿ. ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಕುಸ್ತಿ. ಎರಡನೇದ್ದು, ಇವರಿಗೆ ಯಾವ ಒಂದು ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವರಂದರೆ 50 kg ಫ್ರೀ ಸ್ಟೈಲ್ ರೆಸ್ಲಿಂಗ್ ವಿಭಾಗದಲ್ಲಿ. ಆಮೇಲೆ ಇವ್ರು ಏನಂದರೆ, ಈ ಸಪೋಸ್ ಇದು ಸಾಧನೆ ಮಾಡಿದರೆ ಭಾರತ ಮೊದಲ ಮಹಿಳೆ ಆಗ್ತಿದ್ರು ಕುಸ್ತಿಯ ಫೈನಲ್ನಲ್ಲಿ ತಲುಪಿದ್ದು. ಅರ್ಥ ಆಯ್ತಾ? ಬಟ್ ಇವರಿಗೆ ಏನು ಮಾಡಲಾಗಿದೆ, ಡಿಸ್ಕ್ವಾಲಿಫೈಡ್ ಮಾಡಲಾಗಿದೆ. ಇಷ್ಟೆಲ್ಲ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು. ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದ್ರ ಮೇಲೆ ಪಕ್ಕಾ ಕ್ವಶನನ್ನು ಕೇಳಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಿನ ಯಾವುದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ.
ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದ್ರೆ 370ನೇ ವಿಧಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಈಗಾಗಲೇ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸು ಅಂದರೆ ನಿಮಗೆ ಯಾವಾಗ ಅಂದರೆ ನಾನು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಡಿಸೆಂಬರ್ 2023 ಅಥವಾ ಜನವರಿ 2024 ನಮ್ಮ ಮ್ಯಾಗ್ಝಿನಲ್ಲಿ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಇದರಲ್ಲಿ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಇನ್ ಡೆಪ್ತ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀವಿ. ಇವತ್ತು ಕೂಡ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಒಂದು ಬಾರಿ ನಿಮಗೆ ಬ್ರಷ್ ಅಪ್ಪನ್ನು ಮಾಡ್ತೀನಿ ಈ ನಾಲೆಜನ್ನು. ಅರ್ಥ ಆಯ್ತಾ? 370 ಆರ್ಟಿಕಲ್ಲು ಮತ್ತು 35A. ಅರ್ಥ ಆಯ್ತಾ? 35A ಆ್ಯಂಡ್ 370 ಎರಡೂ ಮರಿಬಾರದು. ಅರ್ಥ ಆಯ್ತಾ? ಇಲ್ಲಿ 370 ಏನು ಮಾಡಿತ್ತಂದರೆ ಜಮ್ಮು ಕಾಶ್ಮೀರಕ್ಕೆ ಟೆಂಪ್ರವರಿಲಿ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು. ಮೊದಲನೇ ಫ್ಯಾಕ್ಟು. ಇನ್ನು 35A ಇದನ್ನು ಕೂಡ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದ್ದು. ಇದೇನು ಹೇಳುತ್ತಂದರೆ ಹೂ ಇಸ್ ದ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರದ ಖಾಯಂ ನಿವಾಸಿ ಯಾರು, ಯಾರಿಗೆ ಜಮ್ಮು ಕಾಶ್ಮೀರದ ಒಂದು ಜಮೀನುಗಳನ್ನು ಖರೀದಿಸಲು ಅಥವಾ ಜಮೀನುಗಳನ್ನು ಹೊಂದಲು ಅವಕಾಶ ಇದೆ ಅನ್ನೋದನ್ನು ಹೇಳುತ್ತೆ ಯಾವುದು 35A. ಅದಾಯ್ತು, ಇವೆರಡೂ ಗೊತ್ತಿರಬೇಕು, ಇಂಪಾರ್ಟೆಂಟ್. ಇನ್ನು ನಾವು ಇತಿಹಾಸದ ಹಿನ್ನೆಲೆಯಿಂದ ಸ್ವಲ್ಪ ನೋಡ್ತಾ ಬಂದಾಗ ಭಾರತದಲ್ಲಿ ಬ್ರಿಟಿಷರಿದ್ದರು. ಸೊ ಬ್ರಿಟಿಷರಿದ್ದರು. ತದನಂತರದಲ್ಲಿ ಬ್ರಿಟಿಷರ್ ಹಂಗೆ ಭಾರತ ಮೇಲೆ ಆಳ್ವಿಕೆ ಮಾಡ್ತಾ ಬಂದಾಗ ನಾವು ಇತಿಹಾಸ ನೋಡ್ತಾ ಬಂದಾಗ 1947ರಲ್ಲಿ ಏನಾಗುತ್ತೆ, ಭಾರತ ಸ್ವತಂತ್ರವಾಗುತ್ತೆ. ಸೊ ಸ್ವತಂತ್ರವಾಗಲು ಯಾವುದಂದ್ರೆ ಒಂದು ಭಾರತ ಸ್ವತಂತ್ರ ಕಾಯ್ದೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಭಾರತ ಸ್ವತಂತ್ರ ಕಾಯ್ದೆ ಜಾರಿಗೊಳಿಸಲಾಗುತ್ತೆ. ಆ ಭಾರತ ಸ್ವತಂತ್ರ ಕಾಯ್ದೆಯಲ್ಲಿ ಇಲ್ಲಿರ್ತಕ್ಕಂಥ ಒಂದು ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ ಮತ್ತು ಬ್ರಿಟಿಷ್ ಪ್ರಾವಿನ್ಸಸ್ ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ 3 ಅವಕಾಶಗಳನ್ನು ಕೊಡಲಾಗುತ್ತೆ. ಪ್ರಿನ್ಸ್ಲಿ ಸ್ಟೇಟ್ ಅಂದರೆ ದೇಶೀಯ ಸಂಸ್ಥಾನಗಳಿಗೆ, ರಾಜ್ಯರ ಆಸ್ಥಾನದಲ್ಲಿದ್ದಲ್ಲ ಅವರಿಗೆ. ಬಟ್ 3 ಸಂಸ್ಥಾನಗಳು ಭಾರತಕ್ಕೆ ಒಂದು ಒಕ್ಕೂಟಕ್ಕೆ ಸೇರ್ಪಡಲು ಅಂದರೆ 3 ಆಯ್ಕೆಗಳು ಕೊಟ್ಟರು. ಏನು ಆಯ್ಕೆ ಅಂದರೆ ಮೊದಲನೇದು ಏನಂದರೆ ಪಾಕಿಸ್ತಾನಕ್ಕಾದರೂ ಸೇರ್ಬೋದು, ಅಥವಾ ಭಾರತಕ್ಕಾದರೂ ಸೇರ್ಬೋದು, ಅಥವಾ ಇಂಡಿಪೆಂಡೆಂಟ್ ಆಗಾದರೂ ಇರಬೇಕು. ಹಿಂಗೆ 3 ಅವಕಾಶಗಳನ್ನು ಭಾರತ ಸ್ವತಂತ್ರ ಕಾಯ್ದೆಯಲ್ಲಿ ಕೊಡಲಾಯಿತು. ಸೊ 3 ಪ್ರಾಂತ್ಯಗಳು ಯಾವುದಂದರೆ ಒಂದು ಜುನಾಗಢ್ ಅಂತಕ್ಕಂಥದ್ದು, ಇನ್ನೊಂದು ಹೈದರಾಬಾದ್ ಅಂತಕ್ಕಂಥದ್ದು, ಇನ್ನೊಂದು ಯಾವುದಂದರೆ ಜಮ್ಮು ಕಾಶ್ಮೀರ. ಇವು 3 ಭಾರತದ ಒಕ್ಕೂಟಕ್ಕೆ ಸೇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರವನ್ನು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದನ್ನು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತಕ್ಕಂಥದ್ದು, ಅರ್ಥ ಆಯ್ತಾ, ಅದಕ್ಕೆ ಸಹಿ ಮಾಡೋ ಮುಖಾಂತರ ತದನಂತರದಲ್ಲಿ ಪ್ಲೆಬಿಸೈಟ್ ಮುಖಾಂತರ ಜುನಾಗಢನ ಸೇರಿಸಲಾಗುತ್ತೆ. ಇನ್ನು ಒಂದು ಪೊಲೀಸ್ ಕಾರ್ಯಾಚರಣೆ ಆದರೆ ಹೈದರಾಬಾದನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲಾಗುತ್ತೆ. ಆಯಿತಾ? ಇದು ನಾನು ಏನು ಹೇಳಿದ್ರೆ ಪ್ರೀವಿಯಸ್ ನಿಮಗೆಲ್ಲ ಹೇಳಿದೆ. ಸೊ ಹಾಗೆ ಈ ಜಮ್ಮು ಕಾಶ್ಮೀರವನ್ನು ಭಾರತಕ್ಕೆ ಒಕ್ಕೂಟಕ್ಕೆ ಸೇರಿದಾಗ ತಾತ್ಕಾಲಿಕವಾಗಿ ಅಲ್ಲಿರ್ತಕ್ಕಂಥ ರಾಜಾ ಹರಿಸಿಂಗನ ಡಿಮ್ಯಾಂಡ್ ಮೇರೆಗೆ ನಾವೊಂದು ಟೆಂಪ್ರರಿ ಪ್ರಾವಿಷನನ್ನು ಕೊಟ್ಟಿದ್ದೀವಿ. ಅದೇ ಒಂದು 370 ಆರ್ಟಿಕಲ್. ಸೊ 370 ಆರ್ಟಿಕಲ್ ಇಲ್ಲಿವರೆಗೆ ಯಾಕೆ ಸಮಸ್ಯೆ ಆಯಿತು, ಯಾಕೆ ತೆಗಿಯೋಕ್ಕಾಗಲಿಲ್ಲ, ಇದನ್ನು 2019ರಲ್ಲೇ ಯಾಕೆ ಇದನ್ನು ಎಲಿಮಿನೇಟ್ ಮಾಡಿದ್ವಿ ಅಂತಕ್ಕಂಥದ್ದು ಇನ್ ಡೆಪ್ತ್ ಆಗಿ ನಾನು ನಿಮಗೆ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನೋಡಿ, ಜಮ್ಮು ಕಾಶ್ಮೀರಕ್ಕೆ ನೀಡಿದ 370ನೇ ವಿಧಿಯು ರದ್ದಾಗಿ ಆಗಸ್ಟ್ 5ಕ್ಕೆ 5 ವರ್ಷಗಳಾಯಿತು. 5 ವರ್ಷ ಆಯ್ತು. ಈಗ 2019 ಆಗಸ್ಟಲ್ಲಿ ಇದೇನಾಗಿದೆ, ರದ್ದು ಮಾಡಲಾಯಿತು. ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. 1947 ಜಮ್ಮು ಮತ್ತು ಕಾಶ್ಮೀರ. ಅರ್ಥ ಆಯ್ತಾ? ನಾನೆಲ್ಲ ಇದು ಏನಂದರೆ ನಿಮಗೆ ಪೇಪರ್ ಕಟ್ಟಿಂಗ್ ಪ್ರೀವಿಯಸ್ಸಲ್ಲಿ ಕಾಣಿಸ್ಕೊಂಡಾಗ ನಾನು ಹೇಳಿದ್ದೀನಿ ಮತ್ತು ನಮ್ಮ ಮ್ಯಾಗ್ಝಿನಲ್ಲಿ ಕೂಡ ಇದೆ. ಇದು 1947 ನೋಡ್ತಾ ಬಂದಾಗ ಜಮ್ಮು ಮತ್ತು ಕಾಶ್ಮೀರದ ಕೊನೆಯ ರಾಜ್ಯ ಆಗಿರ್ತಕ್ಕಂಥ ಹರಿಸಿಂಗ್ ಅವರು 1947 ಅಕ್ಟೋಬರ್ 26ರಂದು ಭಾರತದೊಂದಿಗೆ ಸೇರಿಕೊಳ್ಳಲು ವಿಲೀನ ಸನ್ನಿಧಿಗೆ ಸಹಿ ಹಾಕಿದರು. ಅವರಿಗೆ ವಿದೇಶಾಂಗ ವ್ಯವಹಾರ, ರಕ್ಷಣೆ ಮತ್ತು ಸಂವಹನ ಈ 3 ವಿಷಯಗಳಿಗೆ ಸಂಬಂಧಿಸಿ ಭಾರತ ಸರ್ಕಾರ ನಿರ್ಧಾರ ಕೈಗೊಳ್ಳಬಹುದು ಎಂದು ಅವರು ಒಪ್ಪಿಗೆ ನೀಡಿದರು. ಈ ಮೂಲಕ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನ ನೀಡಲು ಒಪ್ಪಿಕೊಳ್ಳಲಾಯಿತು. ಅರ್ಥಾಯ್ತಾ? 1947ರಲ್ಲಿ ಯಾರಾದರೆ ರಾಜಾ ಹರಿಸಿಂಗ್ ಏನು ಮಾಡೋದಂದ್ರೆ ಅಕ್ಟೋಬರ್ 26ರಂದು ನಾನು ಒಕ್ಕೂಟಕ್ಕೆ ಸೇರ್ತೀನಿ ಅಂತ ಸಹಿಯನ್ನು ಹಾಕಿದ್ರು. ಸಹಿ ಹಾಕಿ ಏನಂದರೆ ಒಂದಲ್ಲಿ ಒಪ್ಪಂದ ಮಾಡ್ಕೊಳ್ಳಲಾಯಿತು. ಏನಂದರೆ ವಿದೇಶಾಂಗ ವ್ಯವಹಾರ, ರಕ್ಷಣೆ ಮತ್ತು ಸಂವಹನ ಇದು ಭಾರತ ಸರ್ಕಾರದ ಕೈಯಲ್ಲೇ ಇಡಲಾಯಿತು, ಅಂದರೆ ಭಾರತ ಸರ್ಕಾರದ ಅಧೀನದಲ್ಲಿ ಇಡಲಾಯಿತು. ಆಮೇಲೆ ನಿಮಗೆ ವಿಶೇಷ ಒಂದು ಸ್ಥಾನಮಾನ ಕೊಡ್ತೀವಿ ಅಂತ ಏನು ಹೇಳಿತ್ತು, ಆವಾಗ ಸರ್ಕಾರ ಏನು ಮಾಡ್ತದೆ, ವಿಶೇಷ ಸ್ಥಾನಮಾನ ಭಾರತ ಸರ್ಕಾರ ಎದಕ್ಕೆ ನೀಡ್ತದೆ, ಜಮ್ಮು ಕಾಶ್ಮೀರಕ್ಕೆ. ಇನ್ನು ಮುಂದೇನಾಯ್ತದೆ, 1950 ಜನವರಿ 26ರಂದು ಭಾರತವು ಸಂವಿಧಾನವು ಜಾರಿಯಾಯಿತು. ವಿಶೇಷ ಸ್ಥಾನಮಾನ ಸಂವಿಧಾನದ 370ನೇ ವಿಧಿಯಲ್ಲಿ ವಿವರಿಸಲಾಯಿತು. ಸಂವಿಧಾನದ 370ನೇ ವಿಧಿಯಡಿಯಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಪತಿಯವರು ಸಂವಿಧಾನಿಕ ಆದೇಶವನ್ನು ಹೊರಡಿಸಿದರು. ಈ ಮೂಲಕ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಯಿತು. ಮುಂದೇನಾಯ್ತಂದ್ರೆ 1950ರಲ್ಲಿ ಏನಾಯ್ತಂದರೆ ಭಾರತ ಸ್ವತಂತ್ರವಾಯಿತು. ಭಾರತ ಏನಂದರೆ ಒಂದು ಗಣರಾಜ್ಯವಾಯಿತು. ಭಾರತಕ್ಕೆ ಏನಾಯ್ತಂದರೆ ಒಂದು ಸಂವಿಧಾನ ಅಂತಕ್ಕಂಥದ್ದು ಬಂತು. ಸೊ ಸಂವಿಧಾನ ಬಂದಾದ ಮೇಲೆ ಭಾರತ ಸಂವಿಧಾನದ 370ನೇ ವಿಧಿಯಲ್ಲಿ ಇದರ ಬಗ್ಗೆ
ಉಲ್ಲೇಖವನ್ನು ಇಡಲಾಯಿತು. ಯಾಕಂದರೆ ಇದು ಒಪ್ಕೊಳ್ಳಲಾಗಿತ್ತು ಏನಂದರೆ 1947 ಒಂದು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸ್ಚೇಂಜ್ ಏನು ಸಹಿ ಹಾಕಿದ್ರು ಅಲ್ಲಿ ಒಂದು ಪ್ರಾಮಿಸ್ ಮಾಡಿದ್ದು ಭಾರತ ಸರ್ಕಾರ ಏನಂದರೆ ಒಂದು ವಿಶೇಷ ಸ್ಥಾನಮಾನವನ್ನು ನಿಮ್ಗೆ ಜಮ್ಮು ಕಾಶ್ಮೀರಕ್ಕೆ ನೀಡ್ತೀವಿ, ನೀವೇನಾದರೂ ಭಾರತಕ್ಕೆ ಸೇರಿಕೊಂಡ್ರೆ. ಆಗ ರಾಜ ಏನಂದರೆ ಹರಿಸಿಂಗ ಈ ಒಂದು ಒಪ್ಪಂದದ ಮೇರೆಗೆ ಭಾರತಕ್ಕೆ ಸೇರಿಕೊಂಡಾಗ ವಿದೇಶಾಂಗ ವ್ಯವಹಾರ ಮತ್ತು ರಕ್ಷಣಾ ಸಂವಹನ ಭಾರತ ಸರ್ಕಾರದ ಅಧೀನದಲ್ಲೇ ಇರುತ್ತೆ. ಆ ಒಂದು ಪ್ರಾಮಿಸ್ ಏನು ಮಾಡಿತ್ತು ಭಾರತ ಸರ್ಕಾರ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ 370ನೇ ವಿಧಿಯಡಿಯಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ವಿವರಿಸಲಾಯಿತು. ಮತ್ತು ರಾಷ್ಟ್ರಪತಿಯವರು ಏನು ಮಾಡಿದ್ರು ಅಂದರೆ ಆದೇಶದ ಮೇರೆಗೆ ಬೈ ಆರ್ಡರ್ ಆಫ್ ಪ್ರೆಸಿಡೆಂಟ್ ಅದರ ಮುಖಾಂತರ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಯಿತು. ನೆಕ್ಸ್ಟ್ 1952 ಜಮ್ಮು ಕಾಶ್ಮೀರ ಸರ್ಕಾರ ಹಾಗೂ ಭಾರತ ಸರ್ಕಾರದೊಂದಿಗೆ ದೆಹಲಿ ಒಪ್ಪಂದ ಏರ್ಪಟ್ಟಿತ್ತು. ಇದು ಇಂಪಾರ್ಟೆಂಟ್. 1952 ಜಮ್ಮು ಕಾಶ್ಮೀರ ಸರ್ಕಾರ ಮತ್ತು ಭಾರತ ಸರ್ಕಾರ ಒಪ್ಪಂದ ಏರ್ಪಟ್ಟಿತು. ಆವಾಗ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಇಲ್ಲದ ವಿಚಾರಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಕಾಯ್ದೆ ರೂಪಿಸಬಹುದು. ಆದರೆ ಈ ಪಟ್ಟಿಗಳಲ್ಲಿ ಇಲ್ಲದ ವಿಚಾರಗಳ ಬಗೆಗಿನ ತೀರ್ಮಾನಗಳನ್ನು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವೇ ತೆಗೆದುಕೊಳ್ಳುವ ಅವಕಾಶ ವಿಧಿ 248 ಉಳಿಕೆ ಅಧಿಕಾರ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಯಿತು. ಈ ವಿಷಯವನ್ನೇ ದೆಹಲಿ ಒಪ್ಪಂದ ಒಳಗೊಂಡಿದೆ. ಅರ್ಥಾತ್ ಇಲ್ಲಿ ಡೆಲ್ಲಿ ಒಪ್ಪಂದ, ಡೆಲ್ಲಿ ಅಗ್ರಿಮೆಂಟ್ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಈ ಡೆಲ್ಲಿ ಅಗ್ರಿಮೆಂಟ್ ಅಂತಕ್ಕಂಥದ್ದು ಆಗಿದ್ದು 1952. 1952ರಲ್ಲಿ ಯಾರ ಮಧ್ಯದಲ್ಲಿ ಆಗುತ್ತೆ? ಜಮ್ಮು ಕಾಶ್ಮೀರ ಸರ್ಕಾರ ಮತ್ತು ಭಾರತ ಸರ್ಕಾರದ ಮಧ್ಯದಲ್ಲಿ ಆಗುತ್ತೆ. ಏನು ಹೇಳ್ತಾರೆ ಅಂದರೆ ರಾಜ್ಯ ಮತ್ತು ಸಮವರ್ತಿ ಪಟ್ಟಿ ಇಲ್ಲದ ವಿಚಾರಗಳಿಗೆ ಸಂಬಂಧ ಭಾರತ ಸರ್ಕಾರ ಕಾಯ್ದೆ ರೂಪಿಸಬಹುದು. ಅಥವಾ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಇಲ್ಲದ ವಿಷಯಗಳಿಗೆ ಭಾರತ ಸರ್ಕಾರ ಕಾಯ್ದೆ ರೂಪಿಸಬಹುದು. ಆದರೆ ಈ ಪಟ್ಟಿಯಲ್ಲಿ ಇಲ್ಲದ ವಿಚಾರಗಳ ಬಗೆಗಿನ ತೀರ್ಮಾನಗಳು ಜಮ್ಮು ಕಾಶ್ಮೀರ ಸರ್ಕಾರವೇ ತೆಗೆದುಕೊಳ್ಳುವ ಅವಕಾಶವನ್ನು ವಿಧಿ 248ರಲ್ಲಿ ಇಡಲಾಯಿತು. ಅರ್ಥಾತ್ ಇದುವೇ ಏನಂದ್ರೆ ನಾವು ದೆಹಲಿ ಒಪ್ಪಂದ ಅಂತ ಹೇಳ್ತೀವಿ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಈಗ 1954 ದೆಹಲಿ ಒಪ್ಪಂದದ ಜಾರಿ ಮಾಡಲು 1954 ರಾಷ್ಟ್ರಪತಿಯವರು ಒಂದು ಸಾಂವಿಧಾನಿಕ ಆದೇಶವನ್ನು ಹೊರಡಿಸ್ತಾರೆ. ಆಯ್ತಾ? ಏನಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಆರ್ಡರ್. 1956 ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನವನ್ನು ಜಾರಿಗೆ ಬಂದಿತ್ತು. 1956ರಲ್ಲಿ ಬಂತು ಜಮ್ಮು ಕಾಶ್ಮೀರ ಸಂವಿಧಾನ. 1962 ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ಸಂವಿಧಾನಿಕ ಅವಕಾಶಗಳಿಗೆ ತಿದ್ದುಪಡಿ ತರುವ ವ್ಯಾಪಕ ಅಧಿಕಾರವು ರಾಷ್ಟ್ರಪತಿವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಅರ್ಥಾತ್ ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋದು ವ್ಯಾಪಕ ಅಧಿಕಾರ ರಾಷ್ಟ್ರಪತಿಗಿದೆ ಅಂತ 1962ರಲ್ಲಿ ಏನಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇನ್ನು 2016ರಲ್ಲಿ ಏನಾಗುತ್ತೆ ಅಂದರೆ ಜಮ್ಮು ಕಾಶ್ಮೀರದ ಸಂವಿಧಾನಿಕ ಸಭೆಯ ಶಿಫಾರಸಿನ ಮೇಲೆ 370ನೇ ವಿಧಿಯನ್ನು ರದ್ದುಗೊಳಿಸಲು ಸಾಧ್ಯ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಜಮ್ಮು ಮತ್ತು ಕಾಶ್ಮೀರ ಸಂವಿಧಾನ ಸಭೆಯು 1957ರಲ್ಲಿ ವಿಸರ್ಜನೆಗೊಂಡಿದೆ. ಮೇನ್ ಏನಂದರೆ ಇದಕ್ಕೆ ಇಷ್ಟೊಂದು ವರ್ಷ, ಫಾರ್ ಎಕ್ಸಾಂಪಲು 1947ರಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸ್ಚೇಂಜ್ಗೆ ಏನು ಸಹಿ ಹಾಕಿದ್ರು, ಅಲ್ಲಿಂದ ಏನು 1956ರಲ್ಲಿ ಒಂದು ಜಮ್ಮು ಕಾಶ್ಮೀರಕ್ಕೆ ಒಂದು ಹೊಸದು ಏನು ಸಂವಿಧಾನ ಬಂತು, ಅಲ್ಲಿಂದ ನಾವು ಇಲ್ಲಿವರೆಗೆ 2016ರವರೆಗೆ ಮತ್ತು 2019ರವರೆಗೆ ಒಂದು ಮೇನ್ ಒಂದು ಹಾರ್ಡ್ನೆಸ್ಸು ಅಥವಾ ಇದನ್ನು ತೆಗೆದು ಹಾಕೋಕ್ಕೆ ಏನು ಸಮಸ್ಯೆಗಳು ಉಂಟಾಗಿದ್ದು ಅಂದರೆ ಅದು ಯಾವುದಂದರೆ ಇಲ್ಲಿರ್ತಕ್ಕಂಥದ್ದು ಈ ಪಾಯಿಂಟ್ ಏನಂದರೆ ಸುಪ್ರೀಂ ಕೋರ್ಟ್ 2016ರಲ್ಲಿ ಏನು ಹೇಳಿತ್ತಂದರೆ ಈಗ ನಾವು ಏನಾದರೂ ಜಮ್ಮು ಕಾಶ್ಮೀರಕ್ಕೆ ಒಂದು ತಿದ್ದುಪಡಿ ತರಬೇಕಂದ್ರೆ 370ನೇ ವಿಧಿಯನ್ನು ತಿದ್ದುಪಡಿ ತರಬೇಕಂದ್ರೆ ಏನಂದರೆ ಜಮ್ಮು ಕಾಶ್ಮೀರದ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ, ಜಮ್ಮು ಕಾಶ್ಮೀರದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ 1957ರಲ್ಲಿ ಏನಾಗಿದೆ ಡಿಸಾಲ್ವ್ ಆಗಿದೆ. ಅರ್ಥ ಆಯ್ತಾ? 2016ರಲ್ಲಿ ನಾವು ತಿದ್ದುಪಡಿ ಮಾಡೋಕೆ ಹೋಗ್ತಾ ಇದ್ದೀವಿ. ಅವಾಗ ಏನು ಹೇಳುತ್ತಂದರೆ ಸುಪ್ರೀಂ ಕೋರ್ಟು ಜಮ್ಮು ಕಾಶ್ಮೀರದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯ ಒಂದು ಒಪ್ಪಿಗೆ ಬೇಕು ಅಂತ ಹೇಳ್ತು 2016ರಲ್ಲಿ. ಬಟ್ ಜಮ್ಮು ಕಾಶ್ಮೀರದ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ 1957ರಲ್ಲಿ ಡಿಸಾಲ್ವ್ ಆಗಿದೆ. ಸೊ ಇದು ಒಂದು ಮೇಜರ್ ಹರ್ಡಲ್ಲು. ಇದರಿಂದಾಗಿ ಇಷ್ಟು ವರ್ಷ ಮಾಡೋಕ್ಕಾಗಿರಲಿಲ್ಲ. ಅರ್ಥ. ಫೈನಲಿ 2018 ಡಿಸೆಂಬರಲ್ಲಿ ಸಂವಿಧಾನದ 356ನೇ ವಿಧಿಯಡಿಯಲ್ಲಿ ನೀಡಲಾದ ಅಧಿಕಾರವನ್ನು ಬಳಸಿಕೊಂಡು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಯಿತು 2018ರಲ್ಲಿ. ಇನ್ನು 2019 ಆಗಸ್ಟ್ 5ರಂದು ರಾಷ್ಟ್ರಪತಿ ಆದೇಶದ ಮೂಲಕ ಸಂವಿಧಾನ ಸಭೆಯ ವ್ಯಾಖ್ಯಾನಕ್ಕೆ ಅಥವಾ ಅಲ್ಲಿ ಜಮ್ಮು ಕಾಶ್ಮೀರದ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅಂತ ಏನಿತ್ತು, ಸೊ ಆ ಒಂದು ಸಂವಿಧಾನ ಸಭೆ ವ್ಯಾಖ್ಯಾನಕ್ಕೆ ತಿದ್ದುಪಡಿ ತರಲಾಯಿತು. ಆ ಮೂಲಕ ಜಮ್ಮು ಕಾಶ್ಮೀರಕ್ಕೆ 370ನೇ ವಿಧಿಯಡಿಯಲ್ಲಿ ನೀಡಲಾಗಿದೆ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಲಾಯಿತು. ಆಯ್ತಾ? ಇನ್ನು 2019 ಆಗಸ್ಟ್ 9ರಂದು ಜಮ್ಮು ಮತ್ತು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶನಾಗಿ ವಿಭಜಿಸಲಾಯಿತು. ಇದು ಏನಂದರೆ ನಿಮಗೆ ಎಲ್ಲಿಂದ ಹೇಳೋದಂದ್ರೆ ನಾನು 1947ರಿಂದ 2019 ಆಗಸ್ಟ್ 9ರವರೆಗೆ ನಾನು ಹೇಳಿದ್ದೀನಿ. ಇನ್ನು ತದನಂತರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇದು ಒಂದು ಏನದು ತಿದ್ದುಪಡಿ ಕೇಂದ್ರ ಸರ್ಕಾರ ತಂದಿದೆ, ಇದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಇದೆ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ಮಾಡಿದೆ. ಅರ್ಥ ಆಯ್ತಾ? ಇಷ್ಟೆಲ್ಲ ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಯಾವುದಂದರೆ ಇಲ್ಲಿ ಸಂವಿಧಾನ ಸಭೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು, ಆಮೇಲೆ ತದನಂತರದಲ್ಲಿ ಒಂದು ದೆಹಲಿ ಒಪ್ಪಂದದ ಬಗ್ಗೆ, ಆಮೇಲೆ ನಿಮಗೆ ಏನಂದರೆ ಮೇಜರ್ ಆಗಿ 1952ರಲ್ಲಿ ಇದು ಏನು ಕಂಟೆಂಟನ್ನು ಹೇಳಿದೆ ಇದು ಇಂಪಾರ್ಟೆಂಟು. ಆಮೇಲೆ ಇಲ್ಲಿ ಹರೀಶ್ ಸಿಂಗು ಅಕ್ಟೋಬರ್ 26 ಈ ಡೇಟು 1947. ಅರ್ಥ ಇವೆಲ್ಲ ಫ್ಯಾಕ್ಟ್ಸ್ಗಳು ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ಆದ್ದರಿಂದ ನಿಮಗೆ KS ಎಕ್ಸಾಮ್ಗೆ
ಬ್ರಷಪ್ ಆಗಲಿ ಅನ್ನೋ ಉದ್ದೇಶದಿಂದಾಗಿ ನಾನು ಏನು ಮಾಡಿದ್ದೀನಿ ಇನ್ನೊಂದು ಬಾರಿ ನಿಮಗೆ ಹೇಳಿದ್ದೀನಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಕರ್ನಾಟಕದಲ್ಲಿ ಸದಾಶಿವ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯೂಸ್ ಆಯ್ತು. ಇದು ಬಹಳ ಇಂಪಾರ್ಟೆಂಟು. ನೀವು ಕೂಡ ಯಾರ್ಯಾರು KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಓದ್ತಾ ಇದ್ದೀರಿ, ಸೊ ಇಲ್ಲಿ ನೀವು ತಲೆ ಪಕ್ಕಾ ಓದ್ಕೋಬೇಕು. ಏನಂದರೆ ಈ ಮೊದಲನೇದು ಏನಂದರೆ ಒಂದು ರಿಸರ್ವೇಷನ್. ರಿಸರ್ವೇಷನ್ ಅಂದರೆ ಏನು, ಈ ಟಾಪಿಕ್ ರಿಸರ್ವೇಷನ್ ಅಂದರೆ ಏನು. ಇನ್ನು ಭಾರತದಲ್ಲಿ ರಿಸರ್ವೇಷನ್ನಲ್ಲಿ ಪ್ರಮುಖವಾಗಿ ಯಾವುದಂದರೆ 1979ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮಂಡಲ್ ಕಮಿಷನ್. ಮಂಡಲ್ ಕಮಿಷನ್ನು. ಆ ಮಂಡಲ್ ಕಮಿಷನ್ನು ತದನಂತರದಲ್ಲಿ 1990ರಲ್ಲಿ PV ನರಸಿಂಹರಾವ್ ಗೌರ್ಮೆಂಟ್ ಜಾರಿಗೆ ತರಲು ಮುಂದೆ ಹೋಗುತ್ತೆ. ಆ ಸಂದರ್ಭದಲ್ಲಿ 1992ರಲ್ಲಿ ಇಂದಿರಾ ಸಾನಿ ಪ್ರಕರಣ ಆಯಿತಾ. ಇಂದಿರಾ ಸಾನಿ ಪ್ರಕರಣ ಏನು ಹೇಳುತ್ತೆ ಅಂತಕ್ಕಂಥದ್ದು ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಜೊತೆಗೆ ನಿಮಗೆ 16(4) ಮತ್ತು 15(4) ಇವೆರಡೂ ಆರ್ಟಿಕಲ್ ಇಂಪಾರ್ಟೆಂಟ್ ಆಯಿತಾ. ನಾನು ನಿಮಗೆ ಏನು ಇಂಪಾರ್ಟೆಂಟ್ ಅನ್ನೋದು ಹೇಳಿದ್ದೀನಿ. ಸೊ ಒಂದು ಬಾರಿ ನಾನು ನಿಮಗೆ ಬ್ರಷಪ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ರಿಸರ್ವೇಷನ್ ಅಂತಕ್ಕಂಥದ್ದು ಇದು ರೈಟ್ ಫ್ರಮ್ ದಿ ವೆನ್ ಕಾನ್ಸ್ಟಿಟ್ಯೂಷನ್ ಇಸ್ ಕೇಮ್ ಟು ದಿ ಫೋರ್ಸ್. ಯಾವಾಗ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ಜಾರಿಗೆ ಬಂತು ಅವತ್ತಿನಿಂದ ಭಾರತ ಒಂದು ಸಂವಿಧಾನದಲ್ಲಿ ಇದ್ದಿರ್ತಕ್ಕಂಥ ವಿಷಯ ರಿಸರ್ವೇಷನ್. ಸೊ ರಿಸರ್ವೇಷನ್ ಅಂತಕ್ಕಂಥದ್ದು ಯಾಕೆ ಸೇರ್ಪಡಿಸಲಾಯಿತು ಅಂತಕ್ಕಂಥದ್ದು ನಾವು ಕೇಳಿದಾಗ ರೈಟ್ ನಮ್ಮ ಹಿಂದಿನದಿಂದಲೂ ನಾವು ನಮ್ಮ ಭಾರತ ಇತಿಹಾಸವನ್ನು ತೆಗೆದುಕೊಂಡಾಗ ಇಲ್ಲಿ ದೀನ ದಲಿತರು ಮತ್ತು ಹಿಂದುಳಿದ ವರ್ಗಗಳು ಯಾವಾಗಲೂ ತುಳಿತಕ್ಕೆ ಒಳಗಾಗಿದ್ದರು. ಸೊ ಆ ಒಂದು ಪರಿಸ್ಥಿತಿ ಭಾರತದಲ್ಲಿ ಇನ್ನೂ ಮುಂದುವರಿಬಾರದು, ಅದನ್ನು ಓವರ್ಕಮ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಡಾಕ್ಟರ್ BR ಅಂಬೇಡ್ಕರ್ ರಿಸರ್ವೇಷನ್ ಸಿಸ್ಟಮನ್ನು ಭಾರತ ಸಂವಿಧಾನದಲ್ಲಿ ಇನ್ಸರ್ಟ್ ಮಾಡ್ತಾರೆ. ಸೊ ಆ ರಿಸರ್ವೇಷನ್ ಸಿಸ್ಟಮ್ಮು ಜಾರಿಗೆ ತಂದಾಗ ಪ್ರಮುಖವಾಗಿ ಈ ರಿಸರ್ವೇಷನ್ ಮತ್ತೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕೂಗೆದ್ದಿದ್ದು 1979. 1979ರಲ್ಲಿ ಈ ಒಂದು ರಿಸರ್ವೇಷನ್ ಸಿಸ್ಟಮನ್ನು ಎಷ್ಟೆಷ್ಟು ಪರ್ಸೆಂಟೇಜು ಯಾವ್ಯಾವ ಜಾತಿಗಳಿಗೆ ಯಾವ ಪಂಗಡಗಳಿಗೆ ನೀಡಬೇಕು ಅಂತಕ್ಕಂಥದ್ದು ತಿಳಿದುಕೊಳ್ಳಲು 1979ರಲ್ಲಿ ಮಂಡಲ್ ಕಮಿಷನನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಆ ಮಂಡಲ್ ಕಮಿಷನ್ ಸ್ಥಾಪನೆ ಮಾಡಿದಾಗ 1980ರಲ್ಲಿ ಮಂಡಲ್ ಕಮಿಷನ್ ಮಾಡುತ್ತೆ, ರಿಪೋರ್ಟನ್ನು ಕೊಡುತ್ತೆ. ಸೊ ರಿಪೋರ್ಟಲ್ಲಿ ಏನು ಹೇಳುತ್ತಂದರೆ ಅದು ಟೋಟಲು 27% ರಿಸರ್ವೇಷನ್ನು OBCಗಳಿಗೆ ಕೊಡಬೇಕು. ಅದರ ಬ್ಯಾಕ್ವರ್ಡ್ ಕಮಿಷನ್ಗಳಿಗೆ, ಅದರ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ SC ST ಹೊರತುಪಡಿಸಿ OBCಗಳಿಗೆ 27% ಕೊಡಬೇಕು. ಆಮೇಲೆ ತದನಂತರದಲ್ಲಿ ಟೋಟಲು 50% ರಿಸರ್ವೇಷನ್ ಕೊಡಬೇಕು ಅಂತ ಏನಂತೂ ಮಂಡಲ್ ಕಮಿಷನ್ ಹೇಳುತ್ತು. ಅದಲ್ಲದೆ ಇನ್ನೊಂದೇನು ಹೇಳುತ್ತಂದರೆ ಮಂಡಲ್ ಕಮಿಷನ್ನು ಭಾರತ ಸಂವಿಧಾನದಲ್ಲಿ 2 ಮಾತ್ರ ರಿಸರ್ವೇಷನ್ ಕೊಡೋಕ್ಕೆ ಆಧಾರಗಳಿದ್ದಾವೆ. ಒಂದು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಇನ್ನೊಂದು ಯಾವುದಂದರೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮಾತ್ರ ಈ ಒಂದು ರಿಸರ್ವೇಷನ್ ಕೊಡಬೇಕು ಅಂತಕ್ಕಂಥ ಭಾರತ ಸಂವಿಧಾನದಲ್ಲಿತ್ತು. ಬಟ್ ಈ ಮಂಡಲ್ ಕಮಿಷನ್ ರಿಪೋರ್ಟ್ ಏನು ಕೊಡ್ತು 1980ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮಂಡಲ್ ಕಮಿಷನ್ ರಿಪೋರ್ಟು ಅದರಲ್ಲಿ ಏನು ಹೇಳುತ್ತಂದರೆ 10% ಎಕನಾಮಿಕಲಿ ಹಿಂದುಳಿದಿರ್ತಕ್ಕಂಥ ಸೆಕ್ಷನ್ಗೆ ಕೊಡಬೇಕು ಅಂತ ಪ್ರಸ್ತಾಪವನ್ನು ಮಾಡಲಾಯಿತು. ಎಕನಾಮಿಕಲಿ ವೀಕರ್ ಸೆಕ್ಷನ್ಗಳಿಗೆ ಕೊಡಬೇಕಂತ. ಸೊ ಅವಾಗ ಏನಾಯ್ತಂದರೆ ಇಂದಿರಾ ಸಾನಿ ಪ್ರಕರಣ ಅಂತಕ್ಕಂಥದ್ದು, ಇಂದಿರಾ ಸಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1992ರಲ್ಲಿ ಬೆಳಕಿಗೆ ಬರುತ್ತೆ. ಸೊ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದರೆ 50% ಕ್ಯಾಪನ್ನು ಹೇರುತ್ತೆ ಆಯಿತಾ. ಟೋಟಲ್ ರಿಸರ್ವೇಷನ್ನು 50%ಅನ್ನು ಮೀರಬಾರ್ದು. 50% ಮೀರಿದ್ರೂ ಕೂಡ ಅದಕ್ಕೆ ಒಂದು ಅಡಿಕ್ವೇಟ್ ಡೇಟಾನ ಇರಬೇಕು. ಅಡಿಕ್ವೇಟ್ ಡೇಟಾ ಕೊಟ್ಟಾಗ ಕ್ವಾಂಟಿಫೈಯಬಲ್ ಡೇಟಾ ಇತ್ತಂದರೆ ಆ ರಿಸರ್ವೇಷನ್ ಕ್ಯಾಪನ್ನು ಏನು ಮಾಡ್ಬೋದು, ಬ್ರೀಚ್ ಮಾಡ್ಬೋದು. ಬಟ್ 50% ಬ್ರೀಚ್ ಮಾಡುವಂತಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ 1992 ಯಾವುದೇ ಇಂದಿರಾ ಸಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳುತ್ತು. ಆಮೇಲೆ ಇನ್ನೊಂದು ಏನು ಮಾಡ್ತಂದರೆ 10% ಅಂತಕ್ಕಂಥದ್ದು 10% ರಿಸರ್ವೇಷನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗಳಿಗೆ ಕೊಡಬೇಕು ಅಂತ ಏನು ಶಿಫಾರಸು ಮಾಡಲಾಯಿತು ಅದು ಕ್ವಾಶ್ ಮಾಡಲಾಯಿತು. ಇಲ್ಲಂದರೆ ಇಂದಿರಾ ಸಾನಿ ಪ್ರಕರಣದಲ್ಲಿ ಏನಾಯಿತು, ಕ್ವಾಶ್ ಔಟ್ ಮಾಡಲಾಯಿತು. ಯಾಕಂದರೆ ಭಾರತ ಸಂವಿಧಾನದಲ್ಲಿ ಒಂದು ಎಜುಕೇಷನಲ್ಲಿ ಮತ್ತು ಇನ್ನೊಂದು ಯಾವುದಂದರೆ ಎಜುಕೇಷನಲ್ಲಿ ಆ್ಯಂಡ್ ಸೋಷಿಯಲಿ ಹಿಂದುಳಿದವರಿಗೆ ಕೊಡಬೇಕು ಅಂತ ಇತ್ತು. ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇಟ್ ಇಸ್ ನಾಟ್ ಎ ಪರ್ಟಿಕ್ಯುಲರ್ ಕ್ರೈಟೇರಿಯಾ, ಇಟ್ ಇಸ್ ನಾಟ್ ಎ ಡಿಫೈನ್ಡ್ ಕ್ರೈಟೇರಿಯಾ ಫಾರ್ ಗಿವಿಂಗ್ ದ 10% ರಿಸರ್ವೇಷನ್ ಅಂತ ಇಂದಿರಾ ಸಾನಿ ಕೇಸಲ್ಲಿ ಏನು ಮಾಡಲಾಯಿತು, ಕ್ವಾಶ್ ಔಟ್ ಮಾಡಲಾಯಿತು. ಸೊ ಅದಲ್ಲದೆ ಮತ್ತು ಇಂದಿರಾ ಸಾನಿ ಪ್ರಕರಣದಲ್ಲಿ ಏನು ಮಾಡಲಾಯಿತು ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಒಂದು ಕ್ರಿಮಿ ಲೇಯರ್ ಕಾನ್ಸೆಪ್ಟನ್ನು ಮುಂದೂಡಲಾಯಿತು. ಸೊ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅಂದರೆ ಏನಂದರೆ ಫಾರ್ ಎಕ್ಸಾಂಪಲ್ OBCಯನ್ನು ತೆಗೆದುಕೊಳ್ಳೋಣ. ಪ್ರಸ್ತುತವಾಗಿ OBCಯಲ್ಲಿ ಕ್ರಿಮಿ ಲೇಯರ್ ಇದೆ. ಸೊ ಇದು ಕೆನೆ ಪದರು ಅಂತ ನಾವು ಹೇಳ್ತೀವಿ. ಇಲ್ಲಿ ಕ್ರಿಮಿ ಲೇಯರ್ ಅಂದರೆ ಯಾರು OBC ಒಂದು ಜಾತಿಯಲ್ಲಿದ್ದು OBCಯ ರಿಸರ್ವೇಷನ್ ಪಡ್ಕೊಂಡು ಯಾರು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ, ಫಾರ್ ಎಕ್ಸಾಂಪಲ್ ಗ್ರೂಪ್ A ಆಗಿರ್ತಾರೆ, ಗ್ರೂಪ್ B ಆಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, PM ಆಗಿರ್ತಾರೆ, MP ಆಗಿರ್ತಾರೆ. ಸೊ ಅಂಥವ್ರು ಆಲ್ರೆಡಿ ರಿಸರ್ವೇಷನ್ ಪಡ್ಕೊಂಡು ಏನಾಗಿದ್ದಾರೆ, ಒಂದು ಉನ್ನತ ಹುದ್ದೆಯಲ್ಲಿ ಹೋಗಿದ್ದಾರೆ. ಅಂಥವರಿಗೆ ರಿಸರ್ವೇಷನ್ ಅವರ ಮಕ್ಕಳಿಗೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದಾಗಿ ಕ್ರಿಮಿ ಲೇಯರ್ ಕಾನ್ಸೆಪ್ಟನ್ನು ತರಲಾಯಿತು.
ಆಯ್ತಾ, ಅದು ಕೂಡ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ. ಸೊ ಒಟ್ಟಾರೆಯಾಗಿ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯ, ಮಂಡಲ್ ಕಮಿಷನ್ ರಿಪೋರ್ಟ್ ಯಾವಾಗ ಸಬ್ಮಿಟ್ ಮಾಡ್ತು, ಯಾವಾಗ ಸ್ಥಾಪನೆ ಮಾಡ್ತು, ಇನ್ನು ಮಂಡಲ್ ಕಮಿಷನ್ ಒಂದು ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಏನು ಹೇಳ್ತು, 50% ಕ್ಯಾಪು, 10% ರಿಜೆಕ್ಟೆಡು, ಕ್ರಿಮಿಲೇರಿಯನ್ OBC ಕಾನ್ಸೆಪ್ಟು, ದಟ್ ಇಸ್ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಏನು ಹೇಳ್ತಕ್ಕಂಥದ್ದು, ಈ ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಸೊ ಈಗ ಏನಾಗಿದೆ ಅಂದರೆ, ಕೇವಲ OBCಯಲ್ಲಿ ಮಾತ್ರ ಕ್ರಿಮಿಲೇರ್ ಕಾನ್ಸೆಪ್ಟ್ ಇತ್ತು. ಈಗ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಏನು ಹೇಳಿದಂದರೆ, ಪರಿಶಿಷ್ಟ ಜಾತಿಗೆ ಒಳ ಮೀಸಲು ಸುಪ್ರೀಂ ಕೋರ್ಟ್ ತೀರ್ಪು ಐತಿಹಾಸಿಕ. ಅರ್ಥಾಯ್ತಾ, ಇಲ್ಲಿ ಏನು ಹೇಳುತ್ತಂದರೆ, ಪರಿಶಿಷ್ಟ ಜಾತಿಯಲ್ಲಿ ಏನಂದರೆ ಒಳ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ವಾದವಾಗಿದೆ. ಸೊ ಒಳ ಮೀಸಲಾತಿ ಅಂದರೆ ಏನು? ಫಾರ್ ಎಕ್ಸಾಂಪಲ್ SC ಅಂದರೆ ಕೇವಲ SCಯಲ್ಲಿ ಸುಮಾರು ಕ್ಯಾಟಗರಿ ಬರ್ತಾವೆ, ಸಬ್ ಕ್ಯಾಟಗರಿ ಅಂತ ಹೇಳ್ತೀವಿ. ಸೊ ಸಬ್ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಮಾದಿಗ ಅಂತ ಬರುತ್ತೆ, ಮಾದರ್ ಅಂತ ಬರುತ್ತೆ, ಸುಮಾರು ಕ್ಯಾಟಗರಿ ಇದ್ದಾವೆ. ಸೊ ಈ ಒಂದು SCಯಲ್ಲಿ ಕೆಲವೊಂದು ಕ್ಯಾಟಗರಿದವ್ರು ಏನು ಪಡೆದುಕೊಂಡಿದ್ದಾರೆ, ಆಲ್ರೆಡಿ ಇದರ ಒಂದು ರಿಸರ್ವೇಷನ್ ಬೆನಿಫಿಟನ್ನು ಪಡೆದುಕೊಂಡು ಮುಂದೆಯನ್ನು ಅವ್ರೇನಂದರೆ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಇನ್ನು ಕೆಲವೊಂದು ಸಬ್ ಕ್ಯಾಟಗರಿಗಳು SCಯಲ್ಲಿ ಅವರು ಬೆನಿಫಿಟನ್ನು ಪಡೆಯದೆ ಅದೇ ಸ್ಥಾನದಲ್ಲಿದ್ದಾರೆ. ಸೊ ಬೆನಿಫಿಟ್ ಸಿಕ್ಕವರಿಗೆ ಕೊಡಬಾರ್ದು, ಬೆನಿಫಿಟ್ ಪಡೆಯದವರಿಗೆ ರಿಸರ್ವೇಷನ್ ಮಾತ್ರ ಕೊಡಬೇಕು, ಅದರಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನಡೆದ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. ಸೊ ಅದು ಕರ್ನಾಟಕದಲ್ಲೂ ಕೂಡ ಬಹಳ ಸುದ್ದಿಯಲ್ಲಿತ್ತು, ಅದು ಸದಾಶಿವ ಆಯೋಗದ ಒಂದು ವರದಿಯಿಂದಾಗಿ. ಸೊ ಅದಕ್ಕೆ ನಾನು ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀನಿ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಮತ್ತು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕುರಿತು ಅನ್ನೋ ಒಂದು ಇನ್ ಡೆಪ್ತ್ ಇನ್ಫಾರ್ಮೇಷನ್ ಈಗ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಜಾತಿಗೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ರಾಜ್ಯಗಳಿಗೆ ಅವಕಾಶ, ಸ್ವಲ್ಪ ಸ್ಲೈಡ್ ವ್ಯತ್ಯಾಸ ಆಗಿದೆ. ಒಳ ಮೀಸಲಾತಿ ಸಂವಿಧಾನ ಕಲ್ಪಿಸುವ ಸಮಾನತೆ ಹಕ್ಕು ಜಾತಿಯೊಳಗಿನ ಉಪಜಾತಿಗಳು ಒಳ ಮೀಸಲಾತಿ ಕಲ್ಪಿಸುವ ರಾಜ್ಯಗಳಿಗೆ ಅವಕಾಶವಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅರ್ಥ ಆಯ್ತಾ? ಜಾತಿಯೊಳಗಿನ ಉಪಜಾತಿಗಳಿಗೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ SC ಅಂದರೆ ಒಳಗೆ ಮತ್ತೆ ಅಂದರೆ ಸಬ್ ಕ್ಯಾಟಗರಿಗಳು ಇರ್ತಾವೆ, ಆ ಸಬ್ ಕ್ಯಾಟಗರಿಗೂ ಕೂಡ ರಾಜ್ಯಗಳು ಏನು ಮಾಡಬಹುದು, ಅವಕಾಶವನ್ನು ಕೊಡಬಹುದು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಏನಿದೆ ತೀರ್ಪು ಹೇಳಿದೆ, ಐತಿಹಾಸಿಕ ತೀರ್ಪು. ಇದು ಮೀಸಲಾತಿ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಹೆಜ್ಜೆ ಆಗಿದೆ. ಯಾಕೆ ಅಂತಕ್ಕಂಥದ್ದು ನಾನು ನಿಮಗೆ ಹೇಳಿದ್ದೀನಿ. ಈ ಹಿಂದೆ ಈ ವಿಚಾರದಲ್ಲಿ ಪರಸ್ಪರ ವಿರುದ್ಧವಾದ ತೀರ್ಪುಗಳನ್ನು ನೀಡಲಾಗಿತ್ತು. ಸುಮಾರು ತೀರ್ಪುಗಳಲ್ಲಿ ಏನಂದರೆ ಒಂದು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ತೀರ್ಪು, ಒಳ ಮೀಸಲಾತಿ ನೀಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಈಗ 7 ನ್ಯಾಯಮೂರ್ತಿಗಳ ಸಂವಿಧಾನ ಒಂದು ಪೀಠವು ಈ ವಿಚಾರದಲ್ಲಿ ಇದ್ದ ಗೊಂದಲವನ್ನು ಪರಿಹರಿಸಿದೆ. ಏನು ಪರಿಹರಿಸಿದರೆ, ಒಳ ಮೀಸಲಾತಿ ನೀಡೋದು ಸಂವಿಧಾನ ಕಲ್ಪಿಸಿರುವ ಸಮಾನತೆ ಹಕ್ಕು ಉಲ್ಲಂಘಿಸಿರುವುದಿಲ್ಲ. ಆಯಿತಾ? ಏನು ಒಳ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ, ಅದು ಸಂವಿಧಾನದ ಹಕ್ಕನ್ನು ಉಲ್ಲಂಘನೆ ಮಾಡಲ್ಲ, ಸಮಾನತೆ ಹಕ್ಕನ್ನು ಉಲ್ಲಂಘನೆ ಮಾಡಲ್ಲ. ಒಳ ಮೀಸಲಾತಿಯನ್ನು ಕೊಡಬೇಕು, ರಾಜ್ಯಗಳಿಗೆ ಈಗ ಅದನ್ನು ಕೊಡೋಕ್ಕೆ ಅಧಿಕಾರ ಇದೆ, ಕೊಡಬಹುದು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಬದಲಿಗೆ ವಾಸ್ತವಿಕವಾಗಿ ಸಮಾನತೆಯನ್ನು ಹೆಚ್ಚಿಸಲು ಅಗತ್ಯವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಇದು ಸಮಾನತೆಯನ್ನು ಹಾಳು ಮಾಡಲ್ಲ, ಸಮಾನತೆಯನ್ನು ಹೆಚ್ಚಿಸುವಲ್ಲಿ ಪ್ರಯತ್ನವನ್ನು ಪಡ್ತದೆ. ಹೆಂಗೆ ಪ್ರಯತ್ನ ಪಡ್ತಂದ್ರೆ, ಈ ಒಂದು SC ಕ್ಯಾಟಗರಿಯಲ್ಲಿ ಸುಮಾರು ಒಂದು ಸಬ್ ಕ್ಯಾಟಗರಿ ಇದ್ದರೆ ಅದರಲ್ಲಿ ಬೆನಿಫಿಟ್ ಪಡ್ಕೊಂಡು ಉನ್ನತ ಸ್ಥಾನಕ್ಕೆ ಹೋದವರಿಗೆ ಕಂಟಿನ್ಯೂಸ್ ಅವರಿಗೆ ಒಂದು ಬೆನಿಫಿಟ್ ಕೊಡೋದು ಹೇಗೆ, ಅಥವಾ ಪಡೆದೇ ಇರುವಿಗೆ ಒಂದು ಕೊಡೋದು ಹೇಗೆ, ಅರ್ಥಾಯ್ತಾ? ಅದಕ್ಕೇನಂದರೆ ಪಡೆದೇ ಇರುವವರಿಗೆ ಕೊಟ್ಟರೆ ಇನ್ನೂ ಸಮಾನತೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ವಾದವಾಗಿದೆ. ಪರಿಶಿಷ್ಟ ಜಾತಿಯ ಸಮುದಾಯಗಳು ಸಮರೂಪದಲ್ಲಿಲ್ಲ ಮತ್ತು ಅವುಗಳಿಗೆ ಅಗೋಚರವಾದ ಏಕರೂಪ ಇಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಅರ್ಥಾತ್ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲೇ ಸಮರೂಪದಲ್ಲಿಲ್ಲ, ಅರ್ಥಾತ್ ಎಲ್ಲರೂ ಒಂದೇ ಥರ ಇಲ್ಲ, ಎಲ್ಲ ಒಂದೇ ಲೆವೆಲಲ್ಲಿಲ್ಲ. ಕೆಲವೊಂದು ಅದರಲ್ಲಿ ಸಬ್ ಕ್ಯಾಟಗರಿಗಳು ಫುಲ್ ಡೌನಲ್ಲಿದ್ದಾವೆ, ಕೆಲವೊಬ್ಬರು ಏನಂದರೆ ಶ್ರೀಮಂತ ಆಗಿದ್ದಾರೆ ಮತ್ತು ಏಕರೂಪತೆ ಇಲ್ಲ ಎಂದು ನ್ಯಾಯಾಲಯ ಏನು ಮಾಡಿದೆ, ಈ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈ ಜಾತಿಗಳ ಒಳಗೆ ಇರುವ ಕೆಲವು ಉಪಜಾತಿಗಳಿಗೆ ಮೀಸಲಾತಿ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ಕೆಲವೊಂದು ಜಾತಿಗಳಿಗೆ ಪ್ರಯೋಜನ ಬೆನಿಫಿಟ್ ಸಿಕ್ಕಿಲ್ಲ, ಕೆಲವೊಂದಕ್ಕೆ ಬೆನಿಫಿಟ್ ಸಿಕ್ಕಿದೆ. ಹೀಗಾಗಿ ಇಂಥ ಉಪಜಾತಿಗಳ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿವೆ. ಅರ್ಥಾಯ್ತಾ? ಅಂಥ ಏನು ಬೆನಿಫಿಟ್ ಸಿಗದೇ ಇರತಕ್ಕಂಥ ಉಪಜಾತಿಗಳು ಸಬ್ ಕ್ಯಾಟಗರಿ ಏನಿದ್ದಾವೆ ಅವು ಹಿಂದೆ ಬಿದ್ದಿವೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ವಾದ. ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಒಳ ಮೀಸಲಾತಿ ನೀಡಿದರೆ ಈ ತನಕ ಮೀಸಲಾತಿ ಲಾಭ ಪಡೆದುಕೊಳ್ಳಲು ಸಾಧ್ಯವಾಗದ ಸಮುದಾಯಗಳಿಗೆ ಕೂಡ ಪ್ರಯೋಜನ ದೊರೆಯುತ್ತೆ. ಅರ್ಥಾಯ್ತಾ? ಯಾರು ಹಿಂದುಳಿದಿರ್ತಾರ ಅದರ ಆಧಾರದ ಮೇಲೆ, ಯಾರು ಹಿಂದುಳಿದಾರ ಆ ಕ್ಯಾಟಗರಿಗೆ ನಾವು ಒತ್ತು ನೀಡೋದ್ರಿಂದ ಆ ಒಂದು ಮೀಸಲಾತಿ ಲಾಭ ಆ ಒಂದು ಯಾವ ಸಮುದಾಯ ಪಡೆದುಕೊಂಡಿಲ್ಲ ಅದಕ್ಕೆ ಕೊಟ್ಟಂತಾಗುತ್ತೆ, ಇದು ಸಮಾನತೆ ಹೆಚ್ಚಾಗುತ್ತೆ, ಒಳ ಮೀಸಲಾತಿ ಕೊಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ವಾದವಾಗಿದೆ. ನೋಡ್ರಿ, ಈಗಾಗಲೇ ಪಂಜಾಬ್, ಹರಿಯಾಣ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಂಥ ರಾಜ್ಯಗಳು ಒಳ ಮೀಸಲಾತಿ ನೀಡಲು ಹಿಂದೆ ಪ್ರಯತ್ನವನ್ನು ಮಾಡಿದವೆ. ಆದರೆ ಪ್ರಯತ್ನಗಳಿಗೆ ನ್ಯಾಯಾಂಗ ತಡೆ ಹಿಡಿದಿತ್ತು. ನ್ಯಾಯಾಂಗ ಏನು ಮಾಡಿತ್ತು ಅಂದರೆ ತಡೆಯನ್ನು ಹೊಡಿತ್ತು. ಈಗ ನ್ಯಾಯಾಂಗ ಏನಾಗಿದೆ, ಕ್ಲಿಯರೆನ್ಸನ್ನು ಕೊಟ್ಟಿದೆ.
ಆದರೆ ಈ ತೀರ್ಪಿನ ನಂತರ ರಾಜ್ಯಗಳ ನೀತಿ ರೂಪಿಸಬಹುದು ಮತ್ತು ಒಳ ಮೀಸಲಾತಿಯನ್ನು ನೀಡಬಹುದು. ಈಗ ಏನಾಗಿದೆ ಅಂದರೆ ರಾಜ್ಯಗಳಿಗೆ ಫ್ರೀ ಹ್ಯಾಂಡ್ ಆಗಿದೆ. ರಾಜ್ಯಗಳು ಏನು ಮಾಡಬಹುದು, ನೀತಿಯನ್ನು ರೂಪಿಸಬಹುದು ಮತ್ತು ಒಳ ಮೀಸಲಾತಿಯನ್ನು ನೀಡಬಹುದು. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಕೆನೆಪದರ ನೀತಿ ಅನ್ವಯಿಸಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕ್ರಿಮಿ ಲೇಯರ್ ಕಾನ್ಸೆಪ್ಟನ್ನು ಈ ಒಂದು SC ಮತ್ತು STಗಳಿಗೂ ಕೂಡ ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. ಅರ್ಥ ಆಯ್ತಾ? ಯಾಕಂದರೆ ಫಾರ್ ಎಕ್ಸಾಂಪಲ್ SCಯಲ್ಲಿ ಫಾರ್ ಎಕ್ಸಾಂಪಲ್ ಮಲ್ಲಿಕಾರ್ಜುನ್ ಖರ್ಗೆ ತಗೊಳ್ಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ. ಲೀಡರ್ ಆಫ್ ಅಪೋಸಿಷನ್ ಅಲ್ಲ, ಕಾಂಗ್ರೆಸ್ನ ಒಂದು AICCನ ಅಧ್ಯಕ್ಷರಿದ್ದಾರೆ ಪ್ರಸ್ತುತವಾಗಿ. ಸೊ AICCನ ಅಧ್ಯಕ್ಷ ಸ್ಥಾನಕ್ಕೆ ಅವರು SC ಕ್ಯಾಟಗರಿಯಿಂದ ಹೋಗಿದ್ದಾರೆ. ಆಲ್ರೆಡಿ ಬೆನಿಫಿಟನ್ನು ತೊಗೊಂಡಿದ್ದಾರೆ. ಅವ್ರ ಮಕ್ಕಳಿಗೆ ಈ ಒಂದು SC ಒಂದು ಬೆನಿಫಿಟ್ ಕೊಡಬಾರ್ದು, SCಯಲ್ಲಿ ರಿಸರ್ವೇಷನ್ ಕೊಡಬಾರ್ದು ಅನ್ನೋದು ಏನಾಗುತ್ತೆ ಅಲ್ಲಿ ಕ್ರಿಮಿ ಲೇಯರಿಂದ ಇವರಿಗೆ ಹೊರಗಿಡಬಹುದು ಕೆನೆ ಪದರು. ಆಯ್ತಾ? ಅದನ್ನು ಫಾರ್ ಎಕ್ಸಾಂಪಲ್ ಹಾಲಲ್ಲಿ ಮೇಲ್ಗಡೆ ಒಂದು ಕೆನೆ ಪದರು ಬರುತ್ತೆ. ಅದರ ಅರ್ಥ ಏನಂದರೆ ಯಾರು ಹೊಟ್ಟೆ ತುಂಬಿಸ್ಕೊಂಡು ಮೇಲ್ಗಡೆ ಬಂದಿದ್ದಾರೆ SCಯಲ್ಲಿ ಇದ್ದುಕೊಂಡು ಅವರಿಗೆ ರಿಸರ್ವೇಷನ್ ಬೇಡ, ಯಾರು ಕೆಳಗಿದ್ದಾರೆ ಅವರಿಗೆ ಕೊಡಬೇಕು ಅಂತಕ್ಕಂಥ ಕೆನೆಪದರ ನೀತಿ ಅನ್ವಯಿಸಬೇಕು. ಕೆನೆಪದರ ನೀತಿ ಒಂದು ಉದ್ದೇಶ ಕ್ರಿಮಿಲೇಯರ್ ಕಾನ್ಸೆಪ್ಟ್. ಮೀಸಲಾತಿ ಪಡೆದು ಮುಂದಕ್ಕೆ ಬಂದವರನ್ನು ಮೀಸಲಾತಿಯಿಂದ ಹೊರಗೆ ಇಳಿಸಬೇಕು ಎಂದು 7 ನ್ಯಾಯಮೂರ್ತಿಗಳ ಪೈಕಿ 4 ಏನು ಮಾಡಿದ್ದಾರೆ, ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಐತಿಹಾಸಿಕ ತೀರ್ಪು. ಎಲ್ಲ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, ರೈತರ ಎಲ್ಲ ಬೆಳೆಗಳನ್ನು MSP ದರದಲ್ಲಿ ಖರೀದಿಸಿದ ಭಾರತ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹರಿಯಾಣ. ಸೊ ನಿಮಗೆ ಈಗಾಗಲೇ ನಾನು ಸುಮಾರು ಕ್ಲಾಸಲ್ಲಿ ಹೇಳಿದ್ದೀನಿ MSP. ಅರ್ಥ ಆಯ್ತಾ? ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾರು ಘೋಷಣೆ ಮಾಡ್ತಾರೆ, ಯಾವ ಡಿಪಾರ್ಟ್ಮೆಂಟು, ಯಾವ ಇಲಾಖೆ, ಯಾವ ಕಮಿಟಿ ಇದೆ, CACP ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಎಲ್ಲದರ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಬಟ್ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನು ಹೇಳ್ತೀನಿ ಅಂದರೆ ನ್ಯೂಸ್ ಕಾಂಟೆಕ್ಸ್ಟ್ ಇರೋದನ್ನು ಹೇಳ್ತೀನಿ. ಇತ್ತೀಚೆಗೆ ಹರಿಯಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಯಾಬ್ ಸಿಂಗ್ ಅವರು ರೈತರಿಂದ ಎಲ್ಲ ಬೆಳೆಗಳನ್ನು ರೈತರಿಂದ MSP ಬೆಲೆಯಲ್ಲಿ ರೈತರಿಂದ ಖರೀದಿಸಲು ಘೋಷಿಸಿದ್ದಾರೆ. ಅರ್ಥಾಯ್ತಾ? MSP ಬೆಲೆಯಲ್ಲಿ ರೈತರಿಂದ ಖರೀದಿಸಲು ಘೋಷಣೆಯನ್ನು ಮಾಡಿದ್ದಾರೆ. ಯಾರು? ನಯಾಬ್ ಸಿಂಗ್ ಅಂತಕ್ಕಂಥವ್ರು. ಯಾವ ರಾಜ್ಯದವರು? ಹರಿಯಾಣದವರು. ಅಂದರೆ ರೈತರು ಯಾವುದೇ ಬೆಳೀಲಿ, ಅವರು ಹೊಲದಲ್ಲಿ ಕಬ್ಬು ಬೆಳೀಲಿ, ಗೋಧಿ ಬೆಳೀಲಿ, ರಾಗಿ ಬೆಳೀಲಿ, ಕಬ್ಬು ಅದಕ್ಕೆ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಇರುತ್ತೆ, FRP ಪ್ರೈಸ್ ಇರುತ್ತೆ. ಅದು ಅಲ್ಲ, ಕಬ್ಬು ಬಿಟ್ಟು ಗೋಧಿ, ಅಕ್ಕಿ, ಬಾರ್ಲಿ, ಎನಿಥಿಂಗ್ ಅರ್ಥಾತ್ ಏನೇ ಬೆಳೆದರೂ ಕೂಡ MSP ಪ್ರೈಸಲ್ಲಿ ಖರೀದಿಸ್ತೀವಿ ಅಂತಕ್ಕಂಥದ್ದು ಹರಿಯಾಣದ ಮುಖ್ಯಮಂತ್ರಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲ ಬೆಳೆಗಳಿಗೆ MSP ಬೆಲೆಯಲ್ಲಿ ಖರೀದಿಸಿದ ಭಾರತ ಮೊದಲ ರಾಜ್ಯ ಯಾವುದಂದರೆ ಹರಿಯಾಣವಾಗಿದೆ. ಇಂಪಾರ್ಟೆಂಟ್ ನ್ಯೂಸ್. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಫಿಜಿ ದ್ವೀಪ ಸಮೂಹ ರಾಷ್ಟ್ರಕ್ಕೆ ಭೇಟಿ ನೀಡಿದ ಭಾರತ ಮೊದಲ ರಾಷ್ಟ್ರಪತಿ ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ನು ದ್ರೌಪದಿ ಮುರ್ಮು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಫಿಜಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಫಿಜಿಯ ಅಧ್ಯಕ್ಷ ಮತ್ತು ವಿಲಿಯಂ ಮೈವೆಲ್ಲಿ ಕೊಟೊನಿವೇರ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಆರ್ಡರ್ ಆಫ್ ದಿ ಫಿಜಿ ನೀಡಿ ಗೌರವಿಸಿದರು. ಭಾರತ ರಾಷ್ಟ್ರಪತಿಯೊಬ್ಬರು ಫಿಜಿ ದ್ವೀಪ ಸಮೂಹಕ್ಕೆ ರಾಷ್ಟ್ರಕ್ಕೆ ನೀಡಿದ ಮೊದಲ ಭೇಟಿಯಾಗಿದೆ. ಅರ್ಥಾತ್ ಇದು ಏನು ಹೇಳಬೇಕಂದ್ರೆ ಸಿಂಪಲ್ 2 ಫ್ಯಾಕ್ಟ್ ಗೊತ್ತಿರಬೇಕು. ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದ್ದಾರೆ ಅಂತ ಗೊತ್ತಿದೆ ತಮಗೆ. ಇತ್ತೀಚೆಗೆ ಫಿಜಿ ಅಂತಕ್ಕಂಥ ಒಂದು ದ್ವೀಪಕ್ಕೆ ಅವರು ಏನಂದರೆ ದ್ವೀಪ ಸಮೂಹ ರಾಷ್ಟ್ರಕ್ಕೆ ಏನಂದರೆ ಭೇಟಿ ನೀಡಿದ್ದಾರೆ. ಸೊ ಅಲ್ಲಿದೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದಿ ಫಿಜಿ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಆಯ್ತಾ? ಅಥವಾ ಇದಕ್ಕೆ ಏನು ಕರಿತೀವಿ, ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಅಂತ ಹೇಳ್ತೀವಿ. ಈ ಪ್ರಶಸ್ತಿಯನ್ನು ಯಾರಿಗೆ ನೀಡಿದರೆ? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಿದ್ದಾರೆ ಅಂತಕ್ಕಂಥ ಫ್ಯಾಕ್ಟು ತಮ್ಮ ತಲೆಯಲ್ಲಿ ಇರಬೇಕು. ಆಮೇಲೆ ಇನ್ನೊಂದೇನೆಂದರೆ ಈ ಫಿಜಿ ದ್ವೀಪ ಸಮೂಹ ರಾಷ್ಟ್ರಕ್ಕೆ ಭೇಟಿ ನೀಡಿದ ಮೊಟ್ಟ ಮೊದಲ ರಾಷ್ಟ್ರಪತಿ ಅವರಂದರೆ ದ್ರೌಪದಿ ಮುರ್ಮು ಅವರು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ 2 ಹೊಸ ನವಿಲು ಅಭಯಾರಣ್ಯ ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1 ಮತ್ತು 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಕರ್ನಾಟಕ ಮತ್ತು ಕೇರಳದಲ್ಲಿ ಅಂದರೆ ಕರ್ನಾಟಕದಲ್ಲಿ 1 ಮತ್ತು ಕೇರಳದಲ್ಲಿ 1 ನವಿಲು ಅಭಯಾರಣ್ಯವನ್ನು ಸ್ಥಾಪಿಸುವುದಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆ? ಘೋಷಣೆಯನ್ನು ಮಾಡಿದೆ. ಇತ್ತೀಚೆಗೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾಗಿರ್ತಕ್ಕಂಥ ಶ್ರೀ ಭೂಪೇಂದ್ರ ಯಾದವ್ ಅವರು ಭಾರತದಲ್ಲಿ 2 ಹೊಸ ನವಿಲು ಅಭಯಾರಣ್ಯಗಳನ್ನು ರಚಿಸುವುದಾಗಿ ಘೋಷಣೆ ಮಾಡಿದ್ದಾರೆ. 2 ಹೊಸ ನವಿಲು ಅಭಯಾರಣ್ಯಗಳು ಯಾವುದಂದ್ರೂ ಆದಿಚುಂಚನಗಿರಿಯಲ್ಲಿದೆ, ಕರ್ನಾಟಕದಲ್ಲಿದೆ. ಮತ್ತು ಇನ್ನೊಂದು ಯಾವುದಾದ್ರೆ ಚುಲ್ನೂರು ಅಂತಕ್ಕಂಥ ಒಂದು ನವಿಲು ಅಭಯಾರಣ್ಯ, ಅದು ಕೇರಳದಲ್ಲಿದೆ. ಇವೆರಡನ್ನ ಒಂದು ನವಿಲು ಅಭಯಾರಣ್ಯಗಳಂತ ಘೋಷಣೆಯನ್ನು ಮಾಡಿದ್ದಾರೆ. ಯಾರು? ಭಾರತದ ಒಂದು ಅರಣ್ಯ ಹವಾಮಾನ ಬದಲಾವಣೆ ಸಚಿವ ಆಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಅವರು. ಆದಿಚುಂಚನಗಿರಿ ಮತ್ತು ಚುಲ್ನೂರು ಅನ್ನು ನವಿಲು ಅಭಯಾರಣ್ಯಗಳೆಂದು ಘೋಷಿಸುವುದು ಮತ್ತು ಅವುಗಳ ಆವಾಸಸ್ಥಾನಗಳನ್ನು ರಕ್ಷಿಸುವುದು ಪ್ರಮುಖ ಕ್ರಮವಾಗಿದೆ.
ಇವುಗಳನ್ನ ಯಾಕೆ ನವಿಲು ಆಭರಣಗಳಿಂದ ಘೋಷಣೆ ಮಾಡಿದ್ದಾರೆ ಅಂದರೆ ಇವುಗಳ ಆವಾಸ್ಥಾನಗಳ ರಕ್ಷಣೆ ಮಾಡೋದು ಒಂದು ಪ್ರಮುಖ ಆವಾಸ್ಥಾನಗಳು ಮತ್ತು ನವಿಲುಗಳನ್ನು ರಕ್ಷಣೆ ಮಾಡೋದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಆಗಿದೆ. ಸಾಧ್ಯತೆ ಯಾಕಂದರೆ ಇವು ನವಿಲುಗಳು ಏನಾಗ್ತದೆ ನಶಿಸಿ ಹೋಗ್ತಾ ಇದ್ದಾವೆ. ಸೊ ಅದ್ರಗೋಸ್ಕರ ಏನು ಮಾಡಿದ್ದಾರೆ ಅಂದರೆ ಇವುಗಳಿಗೆ ಒಂದು ಆದಿಚುಂಚನಗಿರಿ ಮತ್ತು ಚುಲ್ಲೂರು ಅಂತಕ್ಕಂಥ ಎರಡು ಒಂದು ವನ್ಯಜೀವಿ ಧಾಮ ಇದ್ದು ಅವುಗಳಿಗೆ ಈಗ ಏನು ಮಾಡಿದ್ದಾರೆ ಅಂದರೆ ನವಿಲು ಆಭರಣಗಳಂತ ರೀನೇಮಿಂಗ್ ಮಾಡಿದ್ದಾರೆ. ಅವಕ್ಕೆ ನವಿಲು ಆಭರಣಗಳಂತ ಸ್ಥಾಪನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಯಾಕಂದರೆ ನವಿಲುಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಎರಡು ಇಂಪಾರ್ಟೆಂಟ್ ಹೆಸರು ಗೊತ್ತಿರಬೇಕು. ಭಾರತದಲ್ಲಿ ಪ್ರಮುಖವಾಗಿ ಎರಡು ನವಿಲು ಪ್ರಭೇದಗಳು ಕಂಡು ಬರ್ತಾವ. ಒಂದು ಇಂಡಿಯನ್ ಬ್ಲೂ ಪಿಕಾಕ್, ಇನ್ನೊಂದು ಗ್ರೀನ್ ಪಾವಲ್ ಅಂತಕ್ಕಂಥ ಎರಡು ಪಿಕಾಕ್ಗಳು ಇಂಡಿಯಾದಲ್ಲಿ ಕಂಡು ಬರ್ತಾವ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನೋಡಿ. ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಮೂರನೇ ಸೌತ್ ಗ್ಲೋಬಲ್ನ ಅಧ್ಯಕ್ಷತೆ ವಹಿಸುವ ದೇಶ ಯಾವುದು ಅಂತ ಪ್ರಶ್ನೆನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ಆಯ್ತಾ. ಮೂರನೇ ಸೌತ್ ಗ್ಲೋಬಲ್ ಅಂದ್ರೆ ಏನು? ಮೂರನೇ ಸೌತ್ ಗ್ಲೋಬಲ್ ಅಂತಕ್ಕಂಥದ್ದು ಇದರ ಒಂದು ಸಮ್ಮಿತ್ ಅರ್ಥಾತ್ ಒಂದು ಸಭೆ. ಈ ಸಭೆಯ ಅಧ್ಯಕ್ಷತೆ ಯಾರು ವಹಿಸ್ತಾ ಇದ್ದಾರೆ ಅಂದರೆ ಭಾರತ ವಹಿಸ್ಕೊಳ್ತಾ ಇದೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಭಾರತವು ಆಗಸ್ಟ್ 17, 2024ರಂದು ಜಾಗತಿಕ ದಕ್ಷಿಣ ಶೃಂಗಸಭೆಯ ಮೂರನೇ ಆವೃತ್ತಿಯನ್ನು ಆಗಸ್ಟ್ 17ರಂದು ಆಚರಿಸುತ್ತಿದೆ. ಅರ್ಥ ಅಂದರೆ ಆಗಸ್ಟ್ 15ರಂದು ಏನಂದರೆ ಗ್ಲೋಬಲ್ ಸೌತ್ ಸಮ್ಮಿಟ್ ನಡೀತಾ ಇದೆ ಅಂತ ದಕ್ಷಿಣ ಶೃಂಗಸಭೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಗ್ಲೋಬಲ್ ಸೌತ್ ಸಮ್ಮಿಟ್ ಅಂತ ಹೇಳ್ತೀವಿ. ಆ ಗ್ಲೋಬಲ್ ಸೌತ್ ಸಮ್ಮಿತದ ಒಂದು ಅಧ್ಯಕ್ಷತೆ ಅಥವಾ ಆಯೋಜನೆ ಮಾಡ್ತಿರ್ತಕ್ಕಂಥ ದೇಶ ಯಾವುದಂದ್ರೆ ಭಾರತ. ಹಾಗಾದರೆ ಗ್ಲೋಬಲ್ ಸೌತ್ ಅಂದರೆ ಏನು ನೋಡ್ರಿ. ಆಲ್ಮೋಸ್ಟ್ ಆಲ್ ನೀವು ಗ್ಲೋಬನ್ನು ತೆಗೆದುಕೊಂಡಾಗ ನಾರ್ತಲ್ಲಿ ಇರ್ತಕ್ಕಂಥದ್ದು ಶ್ರೀಮಂತವಾಗಿರ್ತಕ್ಕಂಥ ರಾಷ್ಟ್ರಗಳು ಒಳಗೊಂಡ ಒಂದು ಭಾಗವಾಗಿದೆ. ಇನ್ನು ಸೌತಲ್ಲಿ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಏನಂದರೆ ಒಂದು ಡೆವಲಪಿಂಗ್ ನೇಷನ್ಸು, ಆಮೇಲೆ ಲೀಸ್ಟ್ ಡೆವಲಪ್ಡ್ ನೇಷನ್ಸು, ಆಮೇಲೆ ಇಲ್ಲಿ ಬ್ಯಾಕ್ವರ್ಡ್ ಅಂದರೆ ಅತಿ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳು ಇರ್ತಕ್ಕಂಥ ಬ್ಲಾಕು ಸೌತಲ್ಲಿದ್ದಾವೆ. ಇನ್ನು ನಾರ್ತಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ರಾಷ್ಟ್ರಗಳು ಮುಂದುವರೆದಿದ್ದಾವೆ. ಆಯಿತಾ. ಅದಕ್ಕೆ ಏನಂದರೆ ಗ್ಲೋಬಲ್ ಸೌತ್ ಅಂತಕ್ಕಂಥ ಏನು ಇಂಡಿಕೇಟ್ ಮಾಡಿದೆ ಅಂದರೆ ನಾನು ನಿಮಗೆ ಒಂದು ಬ್ರಾಡ್ ಕಾನ್ಸೆಪ್ಟನ್ನು ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಡೆವಲಪಿಂಗು, ಕಡಿಮೆ ಅಭಿವೃದ್ಧಿ ಹೊಂದಿದ ಲೀಸ್ಟ್ ಡೆವಲಪ್ಡು ಅಥವಾ ಅಭಿವೃದ್ಧಿಯಾಗದ ದೇಶಗಳು ಇದನ್ನು ಸೂಚಿಸುತ್ತೆ. ಯಾವುದು ಗ್ಲೋಬಲ್ ಸೌತ್ ಅಂತಕ್ಕಂಥದ್ದು. ಪ್ರಾಥಮಿಕವಾಗಿ ಆಫ್ರಿಕಾದಲ್ಲಿರ್ತಕ್ಕಂಥ ದೇಶಗಳು, ಏಷ್ಯಾದಲ್ಲಿರ್ತಕ್ಕಂಥ ದೇಶಗಳು, ಲ್ಯಾಟಿನ್ ಅಮೆರಿಕದಲ್ಲಿ ಇರ್ತಕ್ಕಂಥ ದೇಶಗಳಲ್ಲಿ ಈ ಒಂದು ಗ್ಲೋಬಲ್ ಸೌತ್ ಅಂತಕ್ಕಂಥ ರಾಷ್ಟ್ರಗಳು ಇದ್ದಾವೆ. ಗ್ಲೋಬಲ್ ಸೌತ್ ಅಂತಕ್ಕಂಥ ಒಂದು ಬ್ಲಾಕು. ಆ ಬ್ಲಾಕಲ್ಲಿ ಕಡಿಮೆ ಅಭಿವೃದ್ಧಿ ಹೊಂದಿದ, ಅಭಿವೃದ್ಧಿಯಾಗದ ದೇಶಗಳು ಒಳಗೊಂಡಿರ್ತಕ್ಕಂಥ ಒಂದು ಬ್ಲಾಕ್ ಇದು. ಅರ್ಥ ಆಯ್ತಾ. ಜಾಗತಿಕ ಉತ್ತರದ ಶ್ರೀಮಂತ ರಾಷ್ಟ್ರಗಳಿಗೆ ಹೋಲಿಸಿದರೆ ಈ ರಾಷ್ಟ್ರಗಳು ಸಾಮಾನ್ಯವಾಗಿ ಹೆಚ್ಚು ಬಡತನ, ಆದಾಯದ ಅಸಮಾನತೆ ಮತ್ತು ಸವಾಲಿನ ಜೀವನ ಪರಿಸ್ಥಿತಿಗಳು ಅನುಭವಿಸ್ತದೆ. ಆಯಿತಾ. ನಾರ್ತ್ ಬ್ಲಾಕ್ಗೆ ಹೋಲಿಸಿದಾಗ, ಗ್ಲೋಬಲ್ ನಾರ್ತ್ಗೆ ಹೋಲಿಸಿದಾಗ ಗ್ಲೋಬಲ್ ಸೌತಲ್ಲಿ ಹೆಚ್ಚಿನ ಬಡತನ ಕಂಡು ಬರುತ್ತೆ, ಆದಾಯದ ಅಸಮಾನತೆ ಇರುತ್ತೆ ಮತ್ತು ಇಲ್ಲಿ ಜೀವನ ನಡೆಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅರ್ಥ ಆಯ್ತಾ. ಗ್ಲೋಬಲ್ ನಾರ್ತ್ ಎಂಬುದು ಶ್ರೀಮಂತ ರಾಷ್ಟ್ರಗಳು ಒಳಗೊಂಡಿದ್ದು. ಇದರಲ್ಲಿ ಶ್ರೀಮಂತ ರಾಷ್ಟ್ರಗಳಿದ್ದಾವೆ ಮತ್ತು ಅವು ಉತ್ತರ ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು ಮತ್ತು ಓಷೇನಿಯಾದಲ್ಲಿ ವಿಸ್ತಾರಗೊಂಡಿರ್ತಕ್ಕಂಥದ್ದು. ಗ್ಲೋಬಲ್ ನಾರ್ತು, ಗ್ಲೋಬಲ್ ಸೌತ್ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡುತ್ತೆ ಶ್ರೀಮಂತ ಮತ್ತು ಯಾವ್ಯಾವ ಖಂಡದಲ್ಲಿ ಅವುಗಳು ವಿಸ್ತಾರವಾಗಿವೆ ಅಂತಕ್ಕಂಥದ್ದು. ಇನ್ನು ಥರ್ಡ್ ವರ್ಲ್ಡ್ನಿಂದ ಗ್ಲೋಬಲ್ ಸೌತ್ ಅಥವಾ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಥರ್ಡ್ ವರ್ಲ್ಡ್ ಇಂದ ಇದು ಗ್ಲೋಬಲ್ ಸೌತ್ ಹೇಗೆ ಒರಿಜಿನೇಟ್ ಆಯಿತು ಅಂತ ಮೊದಲು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಡೆ ಒಂದು ಯಾವುದರೆ ಅಮೆರಿಕ ಒಂದು ಮುನ್ನಡೆಸಿರ್ತಕ್ಕಂಥದ್ದು ಯಾವುದು ನ್ಯಾಟೋ ಪಡೆಗಳು ಹೊಂದಿರತಕ್ಕಂಥ ಒಂದು ಸಂಘಟನೆ, ಅದು ಒಂದು ಬ್ಲಾಕ್ ಇತ್ತು. ಇನ್ನೊಂದು ರಷ್ಯಾದ ಬ್ಲಾಕ್ ಇತ್ತು. ಅರ್ಥಾಯ್ತಾ. ರಷ್ಯಾ ಬ್ಲಾಕ್. ಅರ್ಥಾಯ್ತಾ. ಈ ರಷ್ಯಾ ಮತ್ತು ನ್ಯಾಟೋವನ್ನು ಹೊರತುಪಡಿಸಿ ಇನ್ನೊಂದು ಬ್ಲಾಕ್ ಇತ್ತು, ಥರ್ಡ್ ವರ್ಲ್ಡ್ ಇತ್ತು. ಅರ್ಥಾಯ್ತಾ. ಈ ರಷ್ಯಾ ಯಾವಾಗ ಸೋವಿಯತ್ ಯೂನಿಯನ್ ಯಾವಾಗ ಇದು ಆಯಿತು, ಡಿಸ್ಇಂಟಿಗ್ರೇಷನ್ ಆಯಿತು, ಆವಾಗ ಸೆಕೆಂಡ್ ವರ್ಲ್ಡ್ ಅಂತಕ್ಕಂಥದ್ದು ಅಥವಾ ಸೆಕೆಂಡ್ ಅಂದರೆ ಎರಡನೇ ಜಗತ್ತು ಅಂತಕ್ಕಂಥದ್ದು ಇಲ್ಲಿ ಹೇಳ್ತೀನಿ ನಾನು ಏನೇನು, ಅವಾಗ ಇದು ಸ್ಟಾಪ್ ಆಯಿತು. ಮೂರನೇ ಜಗತ್ತಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತು. ಆಯಿತಾ. ಎಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ ನೋಡಿ. ಗ್ಲೋಬಲ್ ಸೌತ್ ಎಂಬ ಪದವನ್ನು ಮೊದಲ ಬಾರಿಗೆ 1969ರಲ್ಲಿ ರಾಜಕೀಯ ಕಾರ್ಯಕರ್ತ ಕಾರ್ಲ್ ಅಂತಕ್ಕಂಥವ್ರು ಇದನ್ನು ಸೃಷ್ಟಿ ಮಾಡ್ತಾರೆ. ಆಯಿತಾ. ಥರ್ಡ್ ಅಂದರೆ ಗ್ಲೋಬಲ್ ಸೌತ್ ಅಂತಕ್ಕಂಥ ಪದ ಯಾರು ಬಳಸಿದ್ರು? 1991ರಲ್ಲಿ ಸೋವಿಯತ್ ಒಕ್ಕೂಟದ ವಿಸರ್ಜನೆ ನಂತರ ಇದು ವೇಗವಾಗಿ ಪಡೆಯಿತು. ಇದು ಎರಡನೇ ಪ್ರಪಂಚದ ಅಂತ್ಯವನ್ನು ಗುರುತಿಸಿತು. ಅರ್ಥ ಆಯ್ತಾ. ಅಂದರೆ ಏನಂದರೆ ಒಂದು ಕಡೆ ಒಂದು ಬ್ಲಾಕ್ ಇತ್ತು ಅಮೆರಿಕ ಲೆಡ್ ಮಾಡೋದು, ಇನ್ನೊಂದು ಬ್ಲಾಕ್ ಇತ್ತು ಯಾವುದು ಸೋವಿಯತ್ ಯೂನಿಯನ್. ಅರ್ಥ ಆಯ್ತಾ. ಈ ಒಂದು ಶೀತಲ ಸಮರದಲ್ಲಿ ಸೋವಿಯತ್ ಯೂನಿಯನ್ ಏನಾಯಿತು, ಡಿಸ್ಇಂಟಿಗ್ರೇಷನ್ ಆಯಿತು. ಅಂದರೆ ಎರಡನೇ ಪ್ರಪಂಚ ಏನಾಯಿತು, ಅಂತ್ಯವಾಯಿತು. ಅದು ಈ ಹಿಂದೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾಮಾನ್ಯವಾಗಿ ಮೂರನೇ ಪ್ರಪಂಚವೆಂದು ಕರೆಯಲಾಗ್ತಾ ಇತ್ತು. ಈ ಒಂದು ಅರ್ಥ ಆಯ್ತಾ. ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ರಾಷ್ಟ್ರಗಳು, ಅಭಿವೃದ್ಧಿಶೀಲ ಅಂದರೆ ಡೆವಲಪಿಂಗು
ಡೆವಲಪಿಂಗ್ ನೇಷನ್ಸ್ಗಳಿಗೆ ಏನು ಕರೆಯಲಾಗ್ತಿತ್ತು? ಥರ್ಡ್ ವರ್ಲ್ಡ್ ಅಂತ ಕರೆಯಲಾಗ್ತಿತ್ತು. ಥರ್ಡ್ ವರ್ಲ್ಡ್. ಡೆವಲಪ್ಡ್ ನೇಷನ್ಸ್ಗಳು ಇರ್ತಕ್ಕಂಥದ್ದು ಅದಕ್ಕೆ ಅಂದ್ರೆ ಮೊದಲನೇ ಜಗತ್ತು ಅಂತ ಹೇಳಲಾಗ್ತಾ ಇತ್ತು, ಮುಂದುವರೆದಿದ್ದು. ಇನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಥರ್ಡ್ ವರ್ಲ್ಡ್ ಅಂತ ಹೇಳಲಾಗ್ತಿತ್ತು. ಹಿಂದೆ ಪದ ಮೂರನೇ ಪ್ರಪಂಚ ಒಂದು ಪದವನ್ನು ಮೊದಲ ಬಾರಿಗೆ ಆಲ್ಫ್ರೆಡ್ ಸವಿ ಅಂತಕ್ಕಂಥ 1952ರಲ್ಲಿ ಸೃಷ್ಟಿಸಿದರು. ಈ ಪದವು ಸ್ಟೀರಿಯೋ ಟೈಪ್ ಸೂಚಿಸುತ್ತದೆ. ಸ್ಟೀರಿಯೋ ಟೈಪ್ ಅಂದರೆ ಈಗ ನಾರ್ತಲ್ಲಿ ಇರ್ತಕ್ಕಂಥವು ಎಲ್ಲವೂ ಶ್ರೀಮಂತ, ಸೌತಲ್ಲಿ ಇರ್ತಕ್ಕಂಥವು ಎಲ್ಲವೂ ಬಡತನ ಅಂತಕ್ಕಂಥ ಹೇಗೆ ಹೇಳಲಾಗುತ್ತೆ? ಇಲ್ಲಿ ಬಡತನ ಹೆಚ್ಚಿಗದ, ಆದಾಯದ ಅಸಮಾನತೆ ಅದ, ಜೆಂಡರ್ ಇನ್ಇಕ್ವಾಲಿಟಿ ಇಲ್ಲ, ಈ ಥರ ಹೇಳ್ಸದಂಗೆ ಆಗುತ್ತೆ. ಸೊ ಸ್ಟೀರಿಯೋ ಟೈಪ್ ಪದ ಆಗುತ್ತೆ. ಸೊ ಅದಕ್ಕೆ ಪರಿಣಾಮವಾಗಿ ಗ್ಲೋಬಲ್ ಸೌತ್ ಎಂಬ ಪದವನ್ನು ಪರ್ಯಾಯವಾಗಿ ಬಳಸಲಾಯಿತು. ಸಿಂಪಲ್ ಆಗಿ ಗೊತ್ತಿರಬೇಕು. ಅಂದ್ರೆ ಮೊದಲೇನಂತಂದರೆ ಥರ್ಡ್ ವರ್ಲ್ಡ್ ಅಂತ ಕರಿತಿದ್ರು. ಆ ಥರ್ಡ್ ವರ್ಲ್ಡ್ ಅಂತಕ್ಕಂಥ ಪದವನ್ನು ಯಾರು ಬಳಸಿದ್ರು? ಗ್ಲೋಬಲ್ ಸೌತ್ ಅಂತಕ್ಕಂಥ ಪದವನ್ನು ಮೊದಲು ಯಾರು ಬಳಸಿದ್ರು? ಗ್ಲೋಬಲ್ ಸೌತಲ್ಲಿ ಯಾವ್ಯಾವ ಬರ್ತಾವ? ಇನ್ನು ಥರ್ಡ್ ವರ್ಲ್ಡ್ ಇಂದ ಯಾವ ಥರ ಟ್ರಾನ್ಸ್ಫರ್ ಆಯಿತು ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ಮತ್ತು ಇದು ಏನಂದರೆ ಗ್ಲೋಬಲ್ ಸೌತ್ನ ಒಂದು ಸಮೇತ ಆಯೋಜನೆ ಮಾಡ್ತಿರ್ತಕ್ಕಂಥ ದೇಶ ಯಾವುದಂದರೆ ಭಾರತ ಪ್ರಸ್ತುತವಾಗಿ ಆಯೋಜನೆ ಮಾಡ್ತಾ ಇದೆ. ಸೊ ಇಷ್ಟು ಮಾಹಿತಿ ತಮ್ಮ ತಲೆಗೆ ಇನ್ ಡೆಪ್ತ್ ಆಗಿ ಗೊತ್ತಿರಬೇಕು. ವಿಶ್ವ ಅಭಿವೃದ್ಧಿ ವರದಿ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ವಿಶ್ವ ಬ್ಯಾಂಕ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇತ್ತೀಚೆಗೆ ವಿಶ್ವ ಬ್ಯಾಂಕು ವಿಶ್ವ ಅಭಿವೃದ್ಧಿ ವರದಿ 2024 ಬಿಡುಗಡೆ ಮಾಡಿದೆ. ಸೊ ಇದು ಯಾವ ಒಂದು ಶೀರ್ಷಿಕೆಯಲ್ಲಿ ಬಿಡುಗಡೆ ಮಾಡಿದೆ ಅಂದರೆ ಮಧ್ಯಮ ಆದಾಯದ ಬಲೆ ಅಂತಕ್ಕಂತ ಹೇಳ್ತೀವಿ, ಅಥವಾ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ವರದಿಯನ್ನು ಬಿಡುಗಡೆ ಮಾಡಿದೆ. ವಿಶ್ವ ಅಭಿವೃದ್ಧಿ ವರದಿ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದೆ. ಮುಂಬರುವ ದಶಕದಲ್ಲಿ ಹೆಚ್ಚಿನ ಆದಾಯದ ಸ್ಥಿತಿಯನ್ನು ಸಾಧಿಸುವಲ್ಲಿ ಭಾರತ ಸೇರಿದಂತೆ 100ಕ್ಕೂ ಹೆಚ್ಚು ದೇಶಗಳು ಎದುರಿಸುತ್ತಿರುವ ಸವಾಲುಗಳು ಎತ್ತಿ ತೋರಿಸುತ್ತಿದೆ. ಆಯ್ತಾ? ಭಾರತ 100ಕ್ಕಿಂತ ಹೆಚ್ಚು ದೇಶಗಳು ಅವು ಏನಾದರೂ ಹೆಚ್ಚಿನ ಆದಾಯಕ್ಕೆ ಹೋಗ್ಬೇಕಂದ್ರೆ ಯಾವ ಥರ ಸಮಸ್ಯೆಗಳನ್ನು ಎದುರಿಸ್ತಾವ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಬಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ದಟ್ ಈಸ್ ಪ್ರಾಸ್ಪೆಕ್ಟಿವ್ ಆಫ್ ಮೇನ್ಸ್ ಪ್ರಾಸ್ಪೆಕ್ಟಿವ್ ಆಗಿ ಬರುತ್ತೆ. ದಟ್ ಈಸ್ ನಾಟ್ ರಿಕ್ವೈರ್ಡ್. ಆಯ್ತಾ? ನಿಮಗೇನು ಇಂಪಾರ್ಟೆಂಟ್ ಅದನ್ನು ನಾನು ಹೇಳಿದ್ದೀನಿ. ಇನ್ನು 2006ರವರೆಗೆ ಕಡಿಮೆ ಆದಾಯದ ರಾಷ್ಟ್ರವೆಂದು ಭಾರತವನ್ನು ವರ್ಗೀಕರಿಸಲಾಗಿತ್ತು. 2006ರವರೆಗೆ ಆಯ್ತಾ, ಕಡಿಮೆ ಆದಾಯದ ರಾಷ್ಟ್ರ ಅಂತ ಹೇಳಲಾಗಿತ್ತು. 2007ರಲ್ಲಿ ಭಾರತವನ್ನು ಕೆಳ ಮಧ್ಯಮ ಆದಾಯದ ವರ್ಗೀಕರಣಕ್ಕೆ ಸೇರಿಸಲಾಯಿತು. ಭಾರತಕ್ಕೆ ಆಯ್ತಾ, ಯಾವ ವರ್ಗೀಕರಣದಲ್ಲಿ ಬರುತ್ತೆ. ಇನ್ನು 2007ರಿಂದ ಭಾರತ ಇದೇ ವರ್ಗದಲ್ಲಿದೆ. ಯಾವ ವರ್ಗದಲ್ಲಿ? ಕೆಳ ಮಧ್ಯಮ ಆದಾಯದ ವರ್ಗೀಕರಣ ಹೇಳ್ತಾರೆ. 2000 ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಡಿಯಲ್ಲಿ ಭಾರತ ಯಾವ ಒಂದು ವರ್ಗೀಕರಣದಲ್ಲಿ ಇದೆ? 2006ಕ್ಕಿಂತ ಮುಂಚೆ ಯಾವುದಿತ್ತು, 2007 ನಂತರ ಯಾವ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೋಡಿರಿ, ವಿಶ್ವ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಬಂದಾಗ 1944 ಬ್ರಿಟನ್ ವುಡ್ಸ್ ಸಮ್ಮೇಳನ ಇದು ಹ್ಯಾಮ್ಸ್ಪೇರ್ದಲ್ಲಿ ನಡೆದಿತ್ತು. ಆ ಸಮ್ಮೇಳನದಲ್ಲಿ ಈ ಒಂದು IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಇದು ವಿಶ್ವ ಬ್ಯಾಂಕಿನ ಒಂದು ಮೊದಲ ಹೆಸರಾಗಿದೆ, IBRD ಅಂತಕ್ಕಂಥದ್ದು. ಅವಾಗ ಇದು ಸ್ಥಾಪನೆ ಮಾಡಲಾಯಿತು. ಇದರ ಜೊತೆಗೆ ಇನ್ನೊಂದು ಯಾವುದಂದರೆ ನಿಮಗೆ IMF ಅಂತಕ್ಕಂಥದ್ದು. ಈ ಒಂದು ವರ್ಲ್ಡ್ ಬ್ಯಾಂಕು ತದನಂತರದಲ್ಲಿ IMF ಇವೆರಡಕ್ಕೆ ನಾವು ಬ್ರಿಟನ್ ವುಡ್ಸ್ ಟ್ವೀನ್ಸ್ ಅಂತ ಕರಿತೀವಿ. ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ ಮುಖಾಂತರ ಸ್ಥಾಪನೆ ಮಾಡಲಾಗಿತ್ತು. ಪ್ರಸ್ತುತ 189 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ವಿಶ್ವ ಬ್ಯಾಂಕು. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಕಂಡು ಬರುತ್ತೆ. ಅಧ್ಯಕ್ಷರು ಅಜಯ್ ಬಂಗಾ ಅವರಿದ್ದಾರೆ. ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ವಿಶ್ವ ಬ್ಯಾಂಕ್ ಸಮೂಹದಲ್ಲಿ ಯಾವ್ಯಾವ ಬರ್ತಾವ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೋಡಿರಿ, ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಇಟ್ ಇಸ್ ಫಸ್ಟ್. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IDA, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ IFC, ಮಲ್ಟಿಲ್ಯಾಟರಲ್ ಗ್ಯಾರಂಟಿ ಏಜೆನ್ಸಿ MIGA, ಇನ್ನು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ICCID. ಇವು ಏನಂದರೆ ವಿಶ್ವ ಬ್ಯಾಂಕ್ನ ಸಮೂಹಗಳು ಅಂತ ಹೇಳ್ತೀವಿ. ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ ಯಾವುದು ವಿಶ್ವ ಬ್ಯಾಂಕಿನ ಸಮೂಹವಾಗಿದೆ, ಯಾವುದು ಆಗಿಲ್ಲ ಅಂತಕ್ಕಂಥದ್ದು ಸುಮಾರು ಬಾರಿ ಕೇಳಿದರೆ. ಅಂದರೆ ವಿಶ್ವ ಬ್ಯಾಂಕಿನ ಮೊದಲ ಹೆಸರು ಏನಿತ್ತು? IBRD. ಯಾವಾಗ ಸ್ಥಾಪನೆ ಆಯಿತು? ಯಾವ ಸಮ್ಮೇಳನದ ಮುಖಾಂತರ ಸ್ಥಾಪನೆ ಆಯಿತು? ಪ್ರಸ್ತುತ ಅಧ್ಯಕ್ಷರು ಭಾರತೀಯ ಮೂಲದವ್ರು ಯಾರಿದ್ದಾರೆ? ಅಜಯ್ ಬಂಗಾ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಇನ್ನು ವರ್ಲ್ಡ್ ಬ್ಯಾಂಕ್ ಯಾವ ರಿಪೋರ್ಟ್ ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ನೋಡ್ತಾ ಬಂದಾಗ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ಅಂತಕ್ಕಂಥ ರಿಪೋರ್ಟು, ಪವರ್ಟಿ ಆ್ಯಂಡ್ ಶೇರ್ಡ್ ಪ್ರಾಸ್ಪೆರಿಟಿ ಅಂತಕ್ಕಂಥ ರಿಪೋರ್ಟ್ ಬಿಡುಗಡೆ ಮಾಡುತ್ತೆ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟು ಈಗಾಗಲೇ ನಾನು ಹೇಳಿದ್ದೀನಿ. ವರ್ಲ್ಡ್ ಡೆವಲಪ್ಮೆಂಟ್ ಇಂಡಿಕೇಟರ್ ಅಂತಕ್ಕಂಥದ್ದು, ಪಾಲಿಸಿ ರಿಸರ್ಚ್ ರಿಪೋರ್ಟ್ ಅಂತಕ್ಕಂಥದ್ದು, ಗ್ಲೋಬಲ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತಕ್ಕಂಥದ್ದು ಏನು ಮಾಡುತ್ತೆ? ಬಿಡುಗಡೆ ಮಾಡುತ್ತೆ. ಅದಲ್ಲದೆ ಕಮಾಡಿಟಿ ಮಾರ್ಕೆಟ್ ರಿಪೋರ್ಟು, ಇಂಟರ್ನ್ಯಾಷನಲ್ ಡೆಟ್ ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲ ಬಿಡುಗಡೆ ಮಾಡ್ತಕ್ಕಂಥ ರಿಪೋರ್ಟು ಯಾವುದು ಬಿಡುಗಡೆ ಮಾಡುತ್ತೆ? ವರ್ಲ್ಡ್ ಬ್ಯಾಂಕ್. ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ 1990 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ.
ನೋಡ್ರಿ, ಇತ್ತೀಚೆಗೆ ಯಾರಂದ್ರೆ ರೇಖಾ ಶರ್ಮಾ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ರೇಖಾ ಶರ್ಮಾ ಅವರು ಏನ್ ಮಾಡಿದ್ದಾರೆ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷರಿದ್ದರು. ಅವರು ಆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿರ್ತಕ್ಕಂಥದ್ದು. ಇವರು 2 ಅವಧಿಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 2018ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ್ರು 2018ರಲ್ಲಿ. ಆಮೇಲೆ 3 ವರ್ಷ ಅಂತರ 2021 ಆದಮೇಲೆ 2 ವರ್ಷ ಕಂಟಿನ್ಯೂಸ್ ಆಗಿ ಇವರು ಏನಂದ್ರೆ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ 2018ರಿಂದ. ಈಗ ಏನಾಗಿದೆ ಅಂದ್ರೆ ಈ ಒಂದು ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ಅವರು ಏನು ಮಾಡಿದ್ದಾರೆ, ರಾಜೀನಾಮೆಯನ್ನು ನೀಡಿದ್ದಾರೆ. ಸೊ ಅದರ ಅಂಡರದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಒಂದು ಶಾಸನಬದ್ಧ ಸಂಸ್ಥೆ. ಯಾಕಂದ್ರೆ ಮಹಿಳಾ ಆಯೋಗ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ. ಮಹಿಳಾ ಆಯೋಗ ಕಾಯ್ದೆ 1990ರಲ್ಲಿ ಸ್ಥಾಪನೆಯಾಗಿದ್ದು ರಾಷ್ಟ್ರೀಯ ಮಹಿಳಾ ಆಯೋಗ. ಸೊ ಇದಕ್ಕೆ ನಾವು ಕರಿತೀವಿ ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ತೀವಿ. ಇದರ ಒಂದು ಮೊದಲ ಅಧ್ಯಕ್ಷರು ಯಾರಾಗಂದ್ರೆ ಜಯಂತಿ ಪಟ್ನಾಯಕ್ ಅವರು ಇದರ ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯರು 3 ವರ್ಷದ ಅವಧಿಗೆ ಅಧಿಕಾರವನ್ನು ಹೊಂದಿರುತ್ತಾರೆ. 3 ಆಯ್ಕೆ ಆಗಬಹುದನು? ಎಸ್, 3 ಆಯ್ಕೆ ಆಗಬಹುದು. ಪ್ರಸ್ತುತ ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ, ಪ್ರಮೀಳಾ ನಾಯ್ಡು ಅಂತಕ್ಕಂಥವ್ರು ಇದ್ದಾರೆ. ಇನ್ನ ಈ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಕಾಯ್ದೆಗಳು ಇಂಪಾರ್ಟೆಂಟ್ ಅಂತ ಹೇಳ್ತಕ್ಕಂಥದ್ದು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಪೋಕ್ಸೋ ಅಂತಕ್ಕಂಥದ್ದು 2012ರಲ್ಲಿ ಬಂದಿದೆ. ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2015 ಇಂಪಾರ್ಟೆಂಟು. ಡೌರಿ ಪ್ರೊವಿಷನ್ ಆ್ಯಕ್ಟ್ 1961 ಅರ್ಥ ಆಯ್ತಾ, ಡೌರಿ ಪ್ರೊವಿಷನ್ ಆ್ಯಕ್ಟು. ಇನ್ನು ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಎಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್ ಪ್ರೊವಿಷನ್ ರಿಯಡ್ರಲ್ಸ್ ಆ್ಯಕ್ಟ್ 2013. ಇನ್ನು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954. ಪ್ರೊವಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006. ಆಯ್ತಾ, ಇವೆಲ್ಲ ಗೊತ್ತಿರಬೇಕು, ಇಂಪಾರ್ಟೆಂಟು. ಸುಮಾರು ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ ಇವೆಲ್ಲ ಆ್ಯಕ್ಟ್ಸ್ಗಳು ಯಾವ ಇದಾವೆ ಸಂಬಂಧಪಟ್ಟದ್ದು ಅಂತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಇಂದ ಒಲ್ಲಾಯಿಸಿದೆ ಮೊದಲನೇ ಪ್ರಶ್ನೆ. ಮಾನವ ಆನೆ ಸಂಘರ್ಷ ನಿರ್ವಹಣೆ ಕುರಿತು ಆಗಸ್ಟ್ 12ರಂದು ಯಾವ ನಗರದಲ್ಲಿ ಸಮ್ಮೇಳನ ನಡೆಯಲಿದೆ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬೆಂಗಳೂರು. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ವಯಾನ ಸಮ್ಮಾನ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಾರ್ಖಂಡ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ INS ಶಾಲ್ಕಿ ಎಂದರೆ ಏನು ಅಂತ ಕೇಳಿದರೆ ಇದೊಂದು ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿ. ಸುದ್ದಿಯಲ್ಲಿ ಕಂಡು ಬಂದ ಬಾಂಧವಗಢ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಧ್ಯಪ್ರದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲೆಜಿಯಾನೈಸರ್ಸ್ ಕಾಯಿಲೆಯು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬ್ಯಾಕ್ಟೀರಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗ್ಲಿಯಾಬ್ಲಾಸ್ಟೋಮಾ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದು ಒಂದು ರೀತಿಯ ಮೆದುಳು ಅಥವಾ ಬೆನ್ನುಹುರಿಯ ಕ್ಯಾನ್ಸರ್. ಇತ್ತೀಚೆಗೆ ನಿಧನರಾದ ಯಾಮಿನಿ ಕೃಷ್ಣಮೂರ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ ಶಾಸ್ತ್ರೀಯ ನೃತ್ಯ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪುಬಿಟೋರಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಸ್ಸಾಂ. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.